Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು ಬುಕ್ ಪ್ರಾಫಿಟ್. ಹೌ ಟು ಕಾಂಪ್ಯೂಟ್ ಬುಕ್ ಪ್ರಾಫಿಟ್, ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಅಂದ್ರೆ ಏನು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದೆ. ಇದೇ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಫಸ್ಟ್ ಸ್ಟೆಪ್ಪಲ್ಲೇ ನೀವು ಫೇಲ್ಯೂರ್ ಆಗಿಬಿಟ್ರೆ ಬೇರೆ ಸ್ಟೆಪ್ಗೆಲ್ಲನೂ ಕೂಡ ಸೇಮ್ ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ಎಲ್ಲ ಸ್ಟೆಪ್ಗಳಲ್ಲೂ ಕೂಡ ತಪ್ಪು ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಈ ಸ್ಟೆಪ್ನ ಕೊನೆವರೆಗೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಸ್ಟೂಡೆಂಟ್ಸ್. ಜೊತೆಗೆ ಲಾಸ್ಟ್ ಸೆಷನಲ್ಲಿ ನಾವು ರೆಮ್ಯುನರೇಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ. ಸೊ ಈಗ ಬುಕ್ ಪ್ರಾಫಿಟ್ ಬನ್ನಿ ಸ್ಟೂಡೆಂಟ್ಸ್, ಬುಕ್ ಪ್ರಾಫಿಟ್ನ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಹಾಕ್ಕೊಳ್ಳಿ, ಬಿಸ್ನೆಸ್ ಟ್ಯಾಕ್ಸೇಷನ್ ಹಾಕ್ಕೊಳ್ಳಿ, ಯಾವುದರಲ್ಲೇ ಹಾಕ್ಕೊಳ್ಳಿ, ನಾವು ಪ್ರಾಬ್ಲಮ್ಸ್ನ 100% ನಾವು ಸ್ಕೋರ್ ಮಾಡ್ತೀವಿ ಅಂತ ನಿಮಗೆ ಚಾಲೆಂಜ್ ಇರಬೇಕು, ಇದೆ ಅಂತಂದರೆ ನೀವು ಪ್ರಾವಿಷನ್ಸ್ನ ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರನೇ 100% ಸ್ಕೋರ್ ಮಾಡಲಿಕ್ಕಾಗೋದು. ಸ್ವಲ್ಪ ತಾಳ್ಮೆಯಿಂದ ಪ್ರಾವಿಷನ್ಸನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಮೀನಿಂಗ್ ಆಫ್ ಬುಕ್ ಪ್ರಾಫಿಟ್ಗೆ ಹೋಗ್ಲಿಕ್ಕೆ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲಿಂದ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಅಸೆಸ್ಮೆಂಟ್ ಆಫ್ ಫರ್ಮಲ್ಲಿ ಫೈನಲ್ ಟಾರ್ಗೆಟ್ ಏನು ಅಂದರೆ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ನ ಕಾಂಪ್ಯೂಟ್ ಮಾಡಿ ಅಂತ ಹೇಳ್ತಾನೆ. ಟ್ಯಾಕ್ಸ್ ಲಯಬಿಲಿಟಿನ ಕಾಂಪ್ಯೂಟ್ ಮಾಡಬೇಕು ಅಂದರೆ ನಮ್ಗೇನು ಬೇಕಾಗಿರುತ್ತೆ ಅಂದರೆ ಟೋಟಲ್ ಇನ್ಕಮ್ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಬೇಕಾಗಿರುತ್ತೆ? ಟೋಟಲ್ ಇನ್ಕಮ್ನ ನಾವು ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಟೋಟಲ್ ಇನ್ಕಮ್ನ ಕಾಂಪ್ಯೂಟ್ ನಾವು ಮಾಡಬೇಕು ಅಂತಂದ್ರೆ ನಮ್ಗೇನು ಬೇಕಾಗಿರುತ್ತೆ ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಬೇಕಾಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಕಾಗಿರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಬರುತ್ತೆ ಅಂತಂದ್ರೆ ಬುಕ್ ಪ್ರಾಫಿಟ್ನಲ್ಲಿ ಮೈನಸ್ ಬುಕ್ ಪ್ರಾಫಿಟ್ನಲ್ಲಿ ಏನು ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಮೈನಸ್ 40B ಕಳಿಬೇಕಾಗಿರುತ್ತೆ. ಬುಕ್ ಪ್ರಾಫಿಟ್ನಲ್ಲಿ 40B ಕಳಿಬೇಕಾಗಿರುತ್ತೆ. ಹಾಗಾದ್ರೆ 40B ಯಾವುದ್ರಲ್ಲಿ ಕಳಿಬೇಕು? ಬುಕ್ ಪ್ರಾಫಿಟ್ನಲ್ಲಿ ಕಳಿಬೇಕು. ಹಾಗಾದ್ರೆ ಫಸ್ಟ್ ನಾವೇನು ಕಂಡುಹಿಡಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬುಕ್ ಪ್ರಾಫಿಟ್ನ ಕಂಡುಹಿಡಿಬೇಕಾಗಿರುತ್ತೆ. ಹಾಗಾದ್ರೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಟ್ಯಾಕ್ಸ್ ಲಯಬಿಲಿಟಿ ಬೇಕು ಅಂತ ಏನು ಬೇಕು ನಮಗೆ? ಟೋಟಲ್ ಇನ್ಕಮ್ ಕಾಂಪ್ಯೂಟ್ ಮಾಡಬೇಕು. ಟೋಟಲ್ ಇನ್ಕಮ್ ಬೇಕು ಅಂದರೆ ನಮ್ಗೆ ಏನು ಬೇಕಾಗಿರುತ್ತೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಕಾಗಿರುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಕಾಂಪ್ಯೂಟ್ ಮಾಡ್ತೀವಿ ಅಂತಂದರೆ ಬುಕ್ ಪ್ರಾಫಿಟ್ ಮೈನಸ್ 40B ಮಾಡ್ತೀವಿ. ಅಲೋವಬಲ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಲೆಸ್ ಮಾಡ್ತೀವಿ. ಆಗ ಬರೋದು ಇನ್ಕಮ್ ಫ್ರಮ್ ಬಿಸ್ನೆಸ್. ಯಾವುದರಲ್ಲಿ ಲೆಸ್ ಮಾಡೋದು? ನಾವು ಬುಕ್ ಪ್ರಾಫಿಟಲ್ಲಿ ಲೆಸ್ ಮಾಡೋದು. ಅದಕ್ಕೋಸ್ಕರ ನಾವು ಮೊದಲು ಏನನ್ನು ಕಂಡುಹಿಡಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ. ಹಾಗಾದರೆ ಎಷ್ಟು ಸ್ಟೆಪ್ ಇರುತ್ತೆ ಸ್ಟೂಡೆಂಟ್ಸ್? 5 ಸ್ಟೆಪ್ ಇರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಸ್ಟೆಪ್ ಏನು? ಬುಕ್ ಪ್ರಾಫಿಟ್, ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಫಸ್ಟ್ ಸ್ಟೆಪ್ ಬಂದು ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ನ ಕಂಡುಹಿಡಿದ ನಂತರ ಎರಡನೇ ಸ್ಟೆಪ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್. ಬುಕ್ ಪ್ರಾಫಿಟ್ನ ಕಂಡಿಡಿದ ಮೇಲೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಹೆಂಗೆ ಕಂಡಿಡ್ತೀರಾ? ಈ ಬುಕ್ ಪ್ರಾಫಿಟಲ್ಲಿ 40B ಕಳೆದ್ರೆ ಬರೋದು ಇನ್ಕಮ್ ಫ್ರಮ್ ಬಿಸ್ನೆಸ್. ಮೂರನೇ ಸ್ಟೆಪ್ ಏನು? ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಬಂದ್ಮೇಲೆ ಏನು ಮಾಡಬೇಕಾಗಿರುತ್ತೆ? ನಾಲ್ಕನೇ ಸ್ಟೆಪ್ ಬಂದೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್. ಅಷ್ಟೇ ಸ್ಟೂಡೆಂಟ್ಸ್ ನೀವು ಮಾಡಬೇಕಾಗಿರೋದು. ಇನ್ನು ಲಾಸ್ಟ್ಗೆ ಅಡಿಷನಲ್ ಒಂದು ಪ್ರಶ್ನೆ ಕೇಳ್ತಾರೆ, ಟ್ಯಾಕ್ಸ್ ಟೋಟಲ್ ಇನ್ಕಮ್ ಆಫ್ ಪಾರ್ಟ್ನರ್ಸ್. ಅವರ ಇನ್ಫಾರ್ಮೇಶನ್ನ ಕೊಟ್ಟು, ಅವರ ಇಂಡಿವಿಜುವಲ್ ಇನ್ಫಾರ್ಮೇಶನ್ ಕೊಟ್ಟು ಇದನ್ನ ಕೇಳ್ತಾರೆ. ಇದು ಲಾಸ್ಟ್ ಸೆಷನ್, 14ನೇ ಸೆಷನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಾವು ಆಲ್ರೆಡಿ ಬುಕ್ ಪ್ರಾಫಿಟ್ ಮೈನಸ್ 40B ನೋಡ್ಬಿಟ್ಟಿದ್ದೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ನ ಲಾಸ್ಟ್ ಸೆಷನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ.
ಆದರೆ ಪ್ರಾಬ್ಲಮಲ್ಲಿ ಬುಕ್ ಪ್ರಾಫಿಟ್ ಅವನೇ ಕೊಟ್ಟಿದ್ರೆ ನಾವು ಇದು ಕಂಡುಹಿಡಿಯುವಂಥ ಅಗತ್ಯ ಇಲ್ಲ. ಅದು ರೇರ್ ಕೇಸ್. ಬುಕ್ ಪ್ರಾಫಿಟ್ ಕೊಟ್ಟು ಅವನು ಇನ್ಕಮ್ ಫ್ರಮ್ ಬಿಸ್ನೆಸ್ ಕೇಳೋದು ರೇರ್ ಕೇಸ್. ಸೆಕ್ಷನ್ ಬಿ ಕೇಳಬಹುದು ಅಷ್ಟೇ. ನಾನು ಟಾರ್ಗೆಟ್ ಇಡ್ತಾ ಇರೋದೇ ಸೆಕ್ಷನ್ ಸಿಗೋಸ್ಕರ. ಇದನ್ನ ಅವನು ಕೇಳುವಂಥದ್ದು. ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಬೇಕು ಅಂದ್ರೆ ಏನು ಬೇಕು? ಟೋಟಲ್ ಇನ್ಕಮ್ ಬೇಕು. ಟೋಟಲ್ ಇನ್ಕಮ್ ಬೇಕು ಅಂದ್ರೆ ಏನು ಬೇಕು? ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಹೇಗೆ ಬರುತ್ತೆ? ಬುಕ್ ಪ್ರಾಫಿಟ್ ಮೈನಸ್ 40B ಬೇಕು. ಇದನ್ನ ಮಾಡಬೇಕು ಅಂದ್ರೆ ನಮ್ಗೆ ಏನು ಬೇಕಾಗಿರುತ್ತೆ? ಬುಕ್ ಪ್ರಾಫಿಟ್ ಬೇಕಾಗಿರುತ್ತೆ. ಹಾಗಾದರೆ ಫಸ್ಟ್ ಸ್ಟೆಪ್, ಹಾಗಾದರೆ 4 ಸ್ಟೆಪ್ ಇದೆ. ಆ 4 ಸ್ಟೆಪ್ನಲ್ಲಿ ಫಸ್ಟ್ ಸ್ಟೆಪ್ ಅನ್ನೋದೇ ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇವತ್ತು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂತಹದ್ದು ಬುಕ್ ಪ್ರಾಫಿಟ್. ಮತ್ತೊಂದು ನಿಮ್ಮಲ್ಲಿ ವಿನಂತಿ ಏನು ಅಂದರೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅದೇ ರೀತಿಯಲ್ಲಿ ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್, ಅದೇ ರೀತಿಯಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಇದರಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನಿ ಆಗಿರ್ಬೋದು, ಅಸೆಸ್ಮೆಂಟ್ ಆಫ್ ಫರ್ಮ್ ಆಗಿರ್ಬೋದು, ಅಥವಾ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆಗಿರ್ಬೋದು. ನಾನು ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನೇನು ವಿಚಾರ ಹೇಳ್ತೀನೋ ಈ 3ಕ್ಕೂ ಅಪ್ಲಿಕಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಈ 3ಕ್ಕೂ ಕೂಡ ಏನಾಗಿರುತ್ತೆ? ಅಪ್ಲಿಕಬಲ್ ಆಗಿರುತ್ತೆ. ಈ 3ಕ್ಕೂ ಕೂಡ ಸೆಕ್ಷನ್ ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋಂಥ ವಿಚಾರಗಳು. ಸ್ವಲ್ಪ ಐಟಮ್ಸ್ಗಳು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ PGBPನಲ್ಲಿ ಇಂಡಿವಿಜುವಲ್ ಬರ್ತಾನೆ. ಫರ್ಮಲ್ಲಿ ಯಾರು ಬರ್ತಾರೆ? ಪಾರ್ಟ್ನರ್ಸ್ ಬರ್ತಾರೆ. ಕಂಪನಿನಲ್ಲಿ ಶೇರ್ ಹೋಲ್ಡರ್ಸ್ ಬರ್ತಾರೆ. ಸೊ ಇಷ್ಟು ಡಿಫರೆನ್ಸಸ್ ಬಿಟ್ಟರೆ ಇಲ್ಲಿ ಬರುವಂಥ ಐಟಮ್ಗಳು ಬೇರೆ ಇರುತ್ತೆ, ಸ್ವಲ್ಪ ಐಟಮ್ಗಳು ಇಲ್ಲಿ ಬರುವಂಥ ಸ್ವಲ್ಪ ಐಟಮ್ಗಳು ಬೇರೆ ಇರುತ್ತೆ, ಇಲ್ಲಿ ಬರುವಂಥ ಸ್ವಲ್ಪ ಐಟಮ್ಗಳು ಬೇರೆ ಇರುತ್ತೆ. ಮೋರ್ ಆರ್ ಲೆಸ್ ಸಿಮಿಲರ್ ಆಗಿರುತ್ತೆ, ಸ್ವಲ್ಪ ವಿಚಾರಗಳು ಚೇಂಜ್ ಇರುತ್ತೆ ಅಷ್ಟೇ. ಸೊ ಇದು ಈ 3 ಚಾಪ್ಟರ್ ಸೆಕ್ಷನ್ ಸಿ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ಹೋಗೋಣ ಬುಕ್ ಪ್ರಾಫಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಹಾಗಾದರೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಂಪಲ್ ಫಾರ್ಮ್ಯಾಟ್ ನೋಡಿ ಸ್ಟೂಡೆಂಟ್ಸ್, ಇಷ್ಟೇ ಇರೋದು. ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಂಪಲ್ ಫಾರ್ಮ್ಯಾಟ್. ಏನು ಸಿಂಪಲ್ ಫಾರ್ಮ್ಯಾಟ್? ಫಸ್ಟ್ ನಾವು ತಗೊಬೇಕಾಗಿರೋದೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನಿಮ್ಗೊಂದು P&L ಅಕೌಂಟ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾನೆ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸ್ಟಲ್ಲಿ ನೆಟ್ ಪ್ರಾಫಿಟ್ ಬಂದಿರುತ್ತಲ್ಲ, ಆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ನ ತಗೊಬೇಕು. ಇದರಲ್ಲಿ ಪ್ಲಸ್ ಆರ್ ಮೈನಸ್ ಅಡ್ಜಸ್ಟ್ಮೆಂಟ್ಸ್. ಏನು? ಪ್ಲಸ್ ಆರ್ ಮೈನಸ್ ಅಡ್ಜಸ್ಟ್ಮೆಂಟ್ಸ್. ಕೆಲವು ಐಟಮ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ಕೆಲವು ಐಟಮ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. ಆ ಐಟಮ್ಸ್ನ ಆ್ಯಡ್ ಲೆಸ್ ಮಾಡ್ಕೊಬೇಕು. ಜೊತೆಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ, ಅಂದರೆ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಮಾತ್ರ, ಇಫ್ ಡೆಬಿಟೆಡ್ ಟು P&L ಅಕೌಂಟ್, P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತಗೊಂಡಿದ್ರೆ ಮಾತ್ರ ನಾವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಆ್ಯಡ್ ಮಾಡಬೇಕಾಗಿರುತ್ತೆ. ಲೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಪಾರ್ಟ್ನರ್ಸ್. Interest on capital to partners if not debited to P&L account. ಏನಂದ್ರೆ if not debited to P&L account. ಹೌದೋ ಇಲ್ವೋ? P&L ಅಕೌಂಟ್ನಲ್ಲಿ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂದರೆ ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಈ ಫಸ್ಟ್ ಏನು ತಗೊಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಬೇಕು. ಅದರಲ್ಲಿ ಆ್ಯಡ್ ಆ್ಯಂಡ್ ಲೆಸ್ ಅಡ್ಜಸ್ಟ್ಮೆಂಟ್ಸ್, ಏನೇನು ಆ್ಯಡ್ ಮಾಡಬೇಕು, ಏನೇನು ಲೆಸ್ ಮಾಡಬೇಕು, ಆ್ಯಡ್ ಆ್ಯಂಡ್ ಲೆಸ್ ಅಡ್ಜಸ್ಟ್ಮೆಂಟ್ಸ್, ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ನಾನು. ಆ್ಯಡ್ ಆ್ಯಂಡ್ ಲೆಸ್ ಅಡ್ಜಸ್ಟ್ಮೆಂಟ್ಸ್ನ ಮಾಡಬೇಕು. ಮೂರನೇ ಕೆಲಸ ಏನು ಮಾಡಬೇಕು? ಮೂರನೇ ಕೆಲಸ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅವರು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಏನಾದ್ರು ಕೊಟ್ಟಿದ್ರೆ ನೀವೇನು ಮಾಡಬೇಕು? ಆ್ಯಡ್ ಮಾಡಿ. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ಲೆಸ್ ಮಾಡಿ ಆಸ್ ಪರ್ ಸೆಕ್ಷನ್ 40B ಪ್ರಕಾರ. ಸೊ ಇಷ್ಟು ಮಾಡಿದ್ರೆ ಬರುವಂತಹ ಅಮೌಂಟ್ನೇ ನಾವು ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಇಷ್ಟೇ ಸ್ಟೂಡೆಂಟ್ಸ್. ಇದಕ್ಕೆ ಹೆಡ್ಡಿಂಗ್ ಏನು ಬರೀತೀರಾ? ಕಾಂಪ್ಯೂಟೇಷನ್ ಆಫ್
ಬುಕ್ ಪ್ರಾಫಿಟ್. ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಏನು? ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ಅದರಲ್ಲಿ ಆ್ಯಡ್ ಅಂಡ್ ಲೆಸ್, ಅಡ್ಜಸ್ಟ್ಮೆಂಟ್ ಲೆಸ್ ಮಾಡಿ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಏನು ಕೊಟ್ಟಿದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಕೊಟ್ಟಿಲ್ಲ ಅಂದರೆ ಆ್ಯಡ್ ಮಾಡೋಂಥ ಅಗತ್ಯ ಇಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಿ ಅಂಡ್ ಎಲ್ ಅಕೌಂಟಲ್ಲಿ ಕೊಟ್ಟಿಲ್ಲ ಅಂದರೆ ಲೆಸ್ ಮಾಡಿ, ಬರದೆ ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದ್ರ ಬಗ್ಗೆ ಪ್ರಾವಿಷನ್ಸ್ ನೋಡೋಣ ಅಲ್ವಾ ಸ್ಟೂಡೆಂಟ್ಸ್? ಸೊ ಇಷ್ಟೇ ಇರೋವಂಥದ್ದು. ಇದಕ್ಕೆ ಫಾರ್ಮ್ಯಾಟ್ ಒಂದ್ಸಲಿ ತೋರಿಸ್ತೀನಿ, ನೋಡಿ ಸ್ಟೂಡೆಂಟ್ಸ್. ಈಗ ನಾನು ಹೇಳಿರುವಂತಹ ಸಿಂಪಲ್ 4 ಐಟಮು ಇಷ್ಟು ಐಟಮ್ಗಳಾಗಿ ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್. ಈ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಟೂಡೆಂಟ್ಸ್. ಈ ಒಂದು ಫಾರ್ಮ್ಯಾಟ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಜಸ್ಟ್ 1-2 ಎಕ್ಸಾಂಪಲ್ಸ್ನ ತಗೊಳ್ಳೋದ್ರ ಮುಖಾಂತರವಾಗಿ ನಿಮ್ಮ ಮುಂದಕ್ಕೆ ಮತ್ತೆ ಇಲ್ಲಿಗೆ ಬರ್ತೀನಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಅಲ್ಲಿಗೋಗಿ ನೋಡೋಣ. ಈಗ ಮೊದಲನೇ ಎಕ್ಸಾಂಪಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಇದು ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಅಂತ ಅಂದ್ಕೊಳ್ಳಿ. ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಸಿಂಪ್ಲಿಸಿಟಿಗೋಸ್ಕರ ನಾನು ಟಿ ಶೇಪ್ನಲ್ಲಿ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಸೇಲ್ಸ್ 100 lakhs, ಬೈ ಕ್ಲೋಸಿಂಗ್ ಸ್ಟಾಕ್ 20 lakh, ಟು ಓಪನಿಂಗ್ ಸ್ಟಾಕ್ 10 lakh, ಟು ಪರ್ಚೇಸಸ್ 40 lakh, ಟು ವೇಜಸ್ ಆ್ಯಂಡ್ ಸ್ಯಾಲರಿ ಅಂದ್ಕೊಳ್ಳಿ, ನೋ ಇಶ್ಯೂ, 20 lakh. ಇಷ್ಟಿದೆ ಅಂದ್ಕೊಳ್ಳಿ. ಎಷ್ಟು? 120 lakhs. ಬರುವಂತಹ ಅಮೌಂಟ್ 50 lakhs. ಏನಿದು? ನೆಟ್ ಪ್ರಾಫಿಟ್. ಓಕೆನಾ ಸ್ಟೂಡೆಂಟ್ಸ್? ಏನಿದು? ನೆಟ್ ಪ್ರಾಫಿಟ್ 50 lakhs ಬಂದಿದೆ. ಈಗ ಇದು ಒರಿಜಿನಲ್. ನೀವು ಒಬ್ರು ಏನಾಗಿ ಯೋಚನೆ ಮಾಡಿ, ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಅಥವಾ ಫರ್ಮ್ ಆಗಿ ಯೋಚನೆ ಮಾಡಿ. ನೀವು 50 ಲಕ್ಷಕ್ಕೆ ಮೇಲೆ ಟ್ಯಾಕ್ಸ್ ಕಟ್ಟಕ್ಕೆ ಇಷ್ಟಪಡ್ತೀರಾ, ಅಥವಾ ಇನ್ನೂ ಕಡಿಮೆ ಮೇಲೆ ಕಟ್ಟಕ್ಕೆ ಇಷ್ಟಪಡ್ತೀರಾ, ಅಥವಾ ಇನ್ನೂ ಜಾಸ್ತಿ ಮೇಲೆ ಕಟ್ಟಕ್ಕೆ ಇಷ್ಟಪಡ್ತೀರಾ? ಎಸ್, ಯು ಆರ್ ರೈಟ್. ಏನು ಬಂದಿದೆಯೋ ನೆಟ್ ಪ್ರಾಫಿಟ್, ಆ ನೆಟ್ ಪ್ರಾಫಿಟ್ನ ಮೇಲೆ ಕಟ್ಟೋಕ್ಕೆ ಬದಲಾಗಿ ಇನ್ನೂ ಕಡಿಮೆ ಮಾಡಿ ಕಟ್ಟೋಣ. ಯಾಕೆ ಅಂದರೆ 30% ಫ್ಲ್ಯಾಟ್ ರೇಟ್. ಫರ್ಮ್ಗಿರುವಂಥ ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 30% ಫ್ಲ್ಯಾಟ್ ರೇಟ್ ಇದೆ. ಹಾಗಾದರೆ 50 ಲಕ್ಷದ ಮೇಲೆ ಫ್ಲ್ಯಾಟ್ ರೇಟ್ 30%, 15 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಅದನ್ನು ಉಳಿಸೋದು ಹೇಗೆ? ಯಾವ ರೀತಿ ಉಳಿಸ್ಬೋದು? ಸ್ಟ್ರೈಟ್ ಆನ್ಸರ್ಗೆ ಬಂದ್ಬಿಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈಗ ಪರ್ಫೆಕ್ಟ್ ಒಂದು ಸ್ವಲ್ಪ ಗಮನ ಹರಿಸಿ ಸಾಕು. ಇದನ್ನ ನಾವು ಕರಿತೀವಿ, ಅಂದರೆ ಯಾವುದನ್ನ? ಡೆಬಿಟ್ ಸೈಡ್ನ ನಾವು ಕರಿತೀವಿ ಎಕ್ಸ್ಪೆನ್ಸಸ್ ಸೈಡ್. ಎಕ್ಸ್ಪೆನ್ಸಸ್ ಸೈಡ್. ಇದನ್ನ ನಾವು ಕರಿತೀವಿ ಏನಿದು? ಇದನ್ನ ಅಂದ್ರೆ ಯಾವುದು? ಕ್ರೆಡಿಟ್ ಸೈಡ್ನ ಕರಿತೀವಿ ನಾವು ಇನ್ಕಮ್ ಸೈಡ್. ತಲೆ ಒಳಗಡೆ ಇಟ್ಕೊಂಬಿಡಿ ಸ್ಟೂಡೆಂಟ್ಸ್. ಇದು ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಸೈಡ್, ಕ್ರೆಡಿಟ್ ಸೈಡ್ ಇನ್ಕಮ್ ಸೈಡ್. ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಅಂದರೆ ಡೆಬಿಟ್ ಸೈಡ್ ಜಾಸ್ತಿ. ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸಸ್ ಸೈಡ್ ಅಂದರೆ ಡೆಬಿಟ್ ಸೈಡ್. ತಲೆ ಒಳಗೆ ಇಟ್ಕೊಳ್ಳಿ. ಎಕ್ಸ್ಪೆನ್ಸಸ್ ಸೈಡ್ ಅಥವಾ ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಆಟೋಮೆಟಿಕ್ ಆಗಿ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ನೋಡಿ, ಇಲ್ಲಿ ಒರಿಜಿನಲ್ ಇದು. ಈಗೆಲ್ಲ ವೈಟ್ನಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಟು ಪರ್ಸನಲ್ ಎಕ್ಸ್ಪೆನ್ಸಸ್. ಮಗಳಿಗೊಂದು ಬೋಟ್ರ್ ಕಾರ್ ಕೊಡಿಸ್ದೆ, ಮನೆ ಸುಣ್ಣ ಬಣ್ಣ ಹೊಡಿಸ್ದೆ, ಮಗಳು ಮದುವೆ ಮಾಡಿದೆ, ಮಗನಿಗೆ ಮೆಡಿಕಲ್ ಕಳಿಸ್ದೆ. ಈ ಖರ್ಚನ್ನೆಲ್ಲ ತಗೊಂಬಂದು ನಾನು ಬಿಸ್ನೆಸ್ ಒಳಗೆ ಹಾಕೊಂಡ್ಬಿಡ್ತೀನಿ. ಬಿಸ್ನೆಸ್ಸಲ್ಲಿ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀನಿ. 10 ಲಕ್ಷ ರೂಪಾಯಿ ಅಷ್ಟು ಅದು ಖರ್ಚು ಮಾಡಿದ್ದೀನಿ. ಏನು? ಪರ್ಸನಲ್ ಎಕ್ಸ್ಪೆನ್ಸಸ್. ಇವಾಗ ನೆಟ್ ಪ್ರಾಫಿಟ್ ಏನಾಗುತ್ತೆ ನೋಡಿ. ಮೊದಲಿದ್ದು 3 ಐಟಮ್ ಮಾತ್ರ ಇದ್ದಿದ್ದು ನೋಡ್ರಿ. ಈ 3 ಐಟಮ್ ಮಾತ್ರ ಇದ್ದಿದ್ದು. ಇವಾಗ ಇನ್ನೊಂದು ಐಟಮ್ನ ಜಾಸ್ತಿ ಮಾಡಿದ್ದೀನಿ ನಾನು. ಇವಾಗ ಏನು ಮಾಡಿದ್ದೀನಿ? ಈ ಒಂದು ಐಟಮ್ನ ಜಾಸ್ತಿ ಮಾಡಿದ್ದೀನಿ.
ಈ ಐಟಮ್ 10 ಲಕ್ಷ ಜಾಸ್ತಿ ಮಾಡಿದ್ರೆ ನೆಟ್ ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್? 120ನಲ್ಲಿ 30, 50, 80 ಲಕ್ಷ ಕಳೆದ್ರೆ ಅಂದರೆ ಬರುವಂತಹದ್ದು 40 ಲಕ್ಷ ಆಗುತ್ತೆ ಸ್ಟೂಡೆಂಟ್ಸ್. 50 ಲಕ್ಷ ಇರೋದು ಏನಾಗೋಗುತ್ತೆ? 40 ಲಕ್ಷ ಆಗುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ಹೇಳ್ತಾ ಇರೋದೇನು ಹೇಳ್ತೇನೆ ನಾನು ಹೇಳ್ತಾ ಇರೋದನ್ನ ಏನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಏನಾಗಿರುತ್ತೆ? ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ಏನಾಗಿರುತ್ತೆ? ಏನಾಗಿರುತ್ತೆ? ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಈಗಿವಾಗ ಇದನ್ನೇನೆ ಜ್ಞಾಪಕ ಇಟ್ಕೊಳ್ಳಿ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ಎಷ್ಟು ಲಕ್ಷ ಇತ್ತು? 50 ಲಕ್ಷ ಇತ್ತು. ಎಷ್ಟು ಲಕ್ಷ ಇತ್ತು? 50 ಲಕ್ಷ ಇತ್ತು. ಹೌದೋ ಇಲ್ವೋ? ಎಷ್ಟು ಲಕ್ಷ ಇತ್ತು? 50 ಲಕ್ಷ ಇತ್ತು. ಆದರೆ ಈ ಒಂದು ಐಟಮ್ ಯಾವುದು ಐಟಮ್ ಇದು? ಯಾವುದು ಐಟಮ್ ಹೆಸರದು? ಪರ್ಸನಲ್ ಎಕ್ಸ್ಪೆನ್ಸಸ್. 10,000 ತಗೊಂಡಿದ್ದು 40 ಲಕ್ಷ ಆಗಿದೆ. 10 ಲಕ್ಷ ತಗೊಂಡಿದ್ದಕ್ಕೆ 40 ಲಕ್ಷ ಆಗಿದೆ. ಅದರ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟು? 40 ಲಕ್ಷ. ಈ 40 ಲಕ್ಷಕ್ಕೆ ಈ 10 ಲಕ್ಷನ ಏನು ಮಾಡಿದ್ರೆ ಒರಿಜಿನಲ್ 50 ಲಕ್ಷ ಆಗುತ್ತೆ. ಯೋಚನೆ ಮಾಡಿ ಸ್ಟೂಡೆಂಟ್ಸ್. ಆ್ಯಡ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ಯಾವುದು? ಈ ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನೋದನ್ನ. ಹಾಗಾದರೆ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ, ಕೆಲವು ಐಟಮ್ಸ್ ಇರುತ್ತೆ. ತಲೆಯೊಳಗೆ ಇಟ್ಕೊಳ್ಳಿ, ಐಟಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡೆಬಿಟ್ ಐಟಮ್ಸ್. ಡೆಬಿಟ್ ಸೈಡ್ನಲ್ಲಿ ಇರಬಾರ್ದಂಥ ಐಟಮ್ಸ್ ಎಲ್ಲನೂ ಅದರೊಳಗಡೆ ಸೇರಿಸ್ಬಿಟ್ಟಿರ್ತಾರೆ. ಇಂಥ ಐಟಮ್ಸ್ನ ನಾವು ಕರಿತೀವಿ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಅದಕ್ಕೆ ಇನ್ನೊಂದು ಹೆಸರಿದೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಅದಕ್ಕೆ ಇನ್ನೊಂದು ಹೆಸರಿದೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಏನಂತ ಕರೀತಾರೆ ಸ್ಟೂಡೆಂಟ್ಸ್? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧ ಪಡೆದಿರುವಂಥ ಖರ್ಚುಗಳು. ಇದನ್ನೇನಂತ ಕರಿತೀರಾ? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನು? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ. ಹಾಗಾದರೆ ಈ ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನೋದು ಇಲ್ಲಿ ತಗೊಂಬಾರ್ದು. ಏನು ಮಾಡ್ಬಿಟ್ಟಿದ್ದಾನೆ? ತಗೊಂಡ್ಬಿಟ್ಟಿದ್ದಾನೆ. ಈಗ ಈ ತಗೊಂಡ್ಬಿಟ್ಟಿರೋದ್ರಿಂದ ಇದನ್ನು ನಾವು ತೆಗೆದುಹಾಕಬೇಕು ಅಂತಂದರೆ ನಾವು ಇದು ಆಲ್ರೆಡಿ ಏನು ಇಂಪ್ಯಾಕ್ಟ್ ಮಾಡಿತ್ತು, ಇದು ತಗೊಂಡಿರೋದಕ್ಕೆ ಏನಾಗಿತ್ತು? ಪ್ರಾಫಿಟ್ ಏನಾಗಿತ್ತು? ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಆ ಐಟಮ್ನ ನಾವು ಆ್ಯಡ್ ಮಾಡಿಬಿಟ್ರೆ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಏನಂತ ಬರೀಬೇಕಾಗಿರುತ್ತೆ? ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಏನಂತ ಬರೀಬೇಕು? ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಯಾವ ಎಕ್ಸ್ಪೆನ್ಸಸ್ ಎಷ್ಟು? ಹೆಸರೇನು? ಪರ್ಸನಲ್ ಎಕ್ಸ್ಪೆನ್ಸಸ್ ಅಂದ್ಬಿಟ್ಟಿದೆ. 10 ಲಕ್ಷನ ಆ್ಯಡ್ ಮಾಡಿದ್ರೆ ಇದು ಬರುತ್ತಲ್ವಾ? ಇದನ್ನೇ ನಾವು ಬುಕ್ ಪ್ರಾಫಿಟ್. ಸರಿನಾ ಸ್ಟೂಡೆಂಟ್ಸ್? ಇನ್ನೂ ಅಡ್ಜಸ್ಟ್ಮೆಂಟ್ ಇದೆ ಈ ಪ್ರಾಬ್ಲಮಲ್ಲಿ. ಇಲ್ಲಿ ಏನೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲೇನು ಕೊಟ್ಟಿಲ್ಲ. ಈಗ ಕೊಟ್ಟಿರುವಂಥ ಪ್ರಾಬ್ಲಮ್ ಇದನ್ನೇ ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ನಾನು ನಿಮ್ಗೆ ಹೇಳ್ತಾ ಇರೋವಂಥ ಐಟಮು ಏನು? ಇವಾಗ ಇಷ್ಟೊತ್ತು ಹೇಳಿದ್ದೇನು ಸರ್ ನೀವು ಅಂದರೆ ಕನ್ಕ್ಲೂಡ್ ಮಾಡಬೇಕು ಅಂದಾಗ ಡೆಬಿಟ್ ಸೈಡ್ನಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರಲ್ಲ. ಅಂಥವನ್ನೆಲ್ಲನೂ ಕೂಡ ಏನು ಮಾಡಿಬಿಡಿ? ನೀವು ಆ್ಯಡ್ ಬ್ಯಾಕ್ ಮಾಡಿಬಿಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ ಹೇಳಿದ್ದು? ಗೊತ್ತಾಯ್ತು? ಗೊತ್ತಾಗ್ಲಿಲ್ಲ ಹೇಳಿದ್ದು? ಗೊತ್ತಾಯ್ತು. ಸೊ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ. ನಾನು ಇವಾಗ ಹೇಳ್ತಾ ಇರೋದೇನು? ಎರಡನೇ ರೀತಿಯಲ್ಲಿ ಹೇಳ್ತಿರೋದು. ಉದಾಹರಣೆಗೆ ಇದೇ ಎಕ್ಸಾಂಪಲ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ? ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಅಲೋವಬಲ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 rupees 12 lakhs. ಡಿಪ್ರಿಸಿಯೇಷನ್ ಎಷ್ಟು ತಗೊಬೇಕಂತೆ? 12 ಲಕ್ಷ ತಗೊಬೇಕಂತೆ. ಎಷ್ಟು ತಗೊಂಡಿದ್ದಾನಂತೆ? ಟು ಡಿಪ್ರಿಸಿಯೇಷನ್ 10 ಲಕ್ಷ ತಗೊಂಡಿದ್ದಾನಂತೆ. 8 ಲಕ್ಷ ಅನ್ಕೋಣ. ಓಕೆ, 2 ಎಕ್ಸಾಂಪಲ್ ಹೇಳ್ತೀನಿ.
ಈಗ ಇವಾಗೆಲ್ಲ ನೋಡಿ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಏನೇನು ಎಕ್ಸ್ಪೆನ್ಸ್ ಆಗುತ್ತೋ ಅದೆಲ್ಲ ಅಲೋಡ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್. ಅಂತ ಎಕ್ಸ್ಪೆನ್ಸಸ್ನ ಕೈ ಎತ್ತು ಮುಗಿರಿ, ಏನು ಟಚ್ ಮಾಡಕ್ ಹೋಗ್ಬೇಡಿ. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ವೋ ಎಲ್ಲಿರುತ್ತದಲ್ಲ, P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಇರುತ್ತೆ. ಆ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿರುವಂಥದ್ದು ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂಥ ಖರ್ಚುಗಳು ಇರುತ್ತಲ್ಲ, ಅದನ್ನೆಲ್ಲನೂ ಕೂಡ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಂದರೆ ಈಗ ಡಿಪ್ರಿಸಿಯೇಷನ್ ಎಷ್ಟು ಲಕ್ಷ ಕೊಟ್ಟಿದ್ದಾರೆ? 10 ಲಕ್ಷ ಇದೆ. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ತೊಗೊಬೇಕು ಅಂತ ಹೇಳ್ತಾ ಇದ್ದಾನೆ, 8 ಲಕ್ಷ ತೊಗೊಬೇಕಾಗಿತ್ತು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಏನು ಇಲ್ಲಿ ಎಷ್ಟು ಲಕ್ಷ ತೊಗೊಬೇಕಾಗಿತ್ತು? ಇಲ್ಲಿ 8 ಲಕ್ಷ ತೊಗೊಬೇಕಾಗಿತ್ತು. ಎಷ್ಟು ಲಕ್ಷ ತಗೊಂಡ್ಬಿಟ್ಟಿದ್ದಾನೆ? 10 ಲಕ್ಷ ತಗೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? ಡೆಬಿಟ್ ಸೈಡ್ನಲ್ಲಿ, ಯಾವ ಸೈಡ್ನಲ್ಲಿ? ಡೆಬಿಟ್ ಸೈಡ್ನಲ್ಲಿ 2 ಲಕ್ಷ ಜಾಸ್ತಿ ತಗೊಂಡಿದ್ದಾನೆ. ಎಷ್ಟು ಲಕ್ಷ ತಗೊಬೇಕಾಗಿತ್ತು? 8 ಲಕ್ಷ ತಗೊಬೇಕಾಗಿತ್ತು. ಎಷ್ಟು ಲಕ್ಷ ತಗೊಂಡಿದ್ದಾನೆ? 10 ಲಕ್ಷ ತಗೊಂಡಿದ್ದಾನೆ. ಅಂದರೆ 2 ಲಕ್ಷ ಏನು ಮಾಡಿಬಿಟ್ಟಿದ್ದಾನೆ? ಜಾಸ್ತಿ ತಗೊಂಡಿದ್ದಾನೆ. 2 ಲಕ್ಷ ಜಾಸ್ತಿ ತಗೊಂಡಿರೋದಕ್ಕೆ, 2 ಲಕ್ಷ ಜಾಸ್ತಿ ತಗೊಂಡಿರೋದಕ್ಕೆ ಯಾವ ಸೈಡು? ಡೆಬಿಟ್ ಸೈಡ್. ಡೆಬಿಟ್ ಸೈಡ್ 2 ಲಕ್ಷ ಜಾಸ್ತಿ ತಗೊಂಡಿದ್ದಕ್ಕೆ ನೆಟ್ ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ, ಖರ್ಚು ಜಾಸ್ತಿ ಆಯಿತು ಅಂದರೆ ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಕಡಿಮೆ ಆಗಿದೆಯಾ, ಏನು ಮಾಡಬೇಕಾಗಿರುತ್ತೆ? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಎಷ್ಟು ಲಕ್ಷ? 2 ಲಕ್ಷ ರೂಪಾಯಿಯಷ್ಟು ಜಾಸ್ತಿ ತಗೊಂಡಿದ್ದೀರಾ. ಎಷ್ಟು ಲಕ್ಷ ತಗೊಬೇಕಾಗಿತ್ತು? 8 ಲಕ್ಷ ತಗೊಬೇಕಾಗಿತ್ತು. ಎಷ್ಟು ಲಕ್ಷ ತಗೊಂಡಿದ್ದೀರಾ? 10 ಲಕ್ಷ ತಗೊಂಡಿದ್ದೀರಾ. ಹಾಗಾದ್ರೆ 2 ಲಕ್ಷ ಜಾಸ್ತಿ ತಗೊಂಡಿದ್ದೀರಾ. ಇದು ನಾವು ಕರಿತೀವಿ ಎಕ್ಸಸ್ ಡಿಪ್ರಿಸಿಯೇಷನ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ ನಾವು? ಎಕ್ಸಸ್ ಡಿಪ್ರಿಸಿಯೇಷನ್. ಆ ಎಕ್ಸಸ್ ಡಿಪ್ರಿಸಿಯೇಷನ್ ನಾವು ಏನು ಮಾಡಬೇಕಾಗಿರುತ್ತೆ? ಎಕ್ಸಸ್ ಡಿಪ್ರಿಸಿಯೇಷನ್ ನಾವು 2 ಲಕ್ಷ ರೂಪಾಯಿನ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಮತ್ತೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ. ಯಾವ್ಯಾವ ರೀತಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಲಿ ಸ್ಟೂಡೆಂಟ್ಸ್. ಓಕೆ, ಈಗ ಹಾಗಾದ್ರೆ ಒಂದು ವಿಚಾರ ಅಂತೂ ಗೊತ್ತಾಗೋಯ್ತು. ಏನು? ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತಹ ಎಕ್ಸ್ಪೆನ್ಸಸ್ನ ನಾವು ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ನಿಮ್ಮ ಇದರಲ್ಲಿ ಯಾವ್ದು ಬೇಕಾದ್ರೂ ಟರ್ಮ್ ಉಪಯೋಗಿಸ್ಕೊಳ್ಳಿ. ಜಾಸ್ತಿ ಜನ ಉಪಯೋಗಿಸುವಂಥದ್ದು, ನಾನು ಉಪಯೋಗಿಸುವಂಥದ್ದು ಡಿಸಲೋಡ್ ಎಕ್ಸ್ಪೆನ್ಸಸ್. ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಲೋಡ್ ಆಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಈಸ್ ನೋನ್ ಆಸ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಸೊ ಈ ಡೆಬಿಟ್ ಸೈಡ್ನಲ್ಲಿ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತಹ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಅದನ್ನ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ. ಎಲ್ಲಿರುತ್ತೆ ಇದು? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರುತ್ತೆ. ಎಲ್ಲಿರುತ್ತಿದ್ದು? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಇದೆ ಸ್ಟೂಡೆಂಟ್ಸ್. ಈಗ ಇದೇ ಪ್ರಾಬ್ಲಮಲ್ಲಿ ನೀವು ನೋಡ್ರಿ, ನೀವು ಬ್ಯಾಡ್ ಡೆಟ್ಸ್ ಎಲ್ಲರೂ ಕಾಣಿಸ್ತಿದೆಯಾ? ಇಲ್ಲೇನಾದ್ರು ಕಾಣಿಸ್ತಿದೆಯಾ? 50 ಲಕ್ಷ ಅಂತ ಕೊಟ್ಬಿಟ್ಟಿದ್ದಾನೆ. ಬ್ಯಾಡ್ ಡೆಟ್ಸ್ ಏನಾದ್ರು ಇದೆಯಾ? ಆದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ? ಅಡ್ಜಸ್ಟ್ಮೆಂಟ್ ನಂಬರ್ 1, ಬ್ಯಾಡ್ ಡೆಟ್ಸ್ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಡ್ಯೂರಿಂಗ್ ದ ಇಯರ್ ₹1 lakh. 1 lakh ಅಷ್ಟು ಈ ವರ್ಷದ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಂತೆ. ಸರ್ವೇ ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ಅಂದು ಸಾಲಕ್ಕೆ ಮಾರಾಟ ಮಾಡಲೇಬೇಕಾಗಿರುತ್ತೆ. ಸಾಲಕ್ಕೆ ಮಾರಾಟ ಮಾಡಿದ್ರ ಅಂತಂದರೆ 100% ಅವ್ರು ವಾಪಸ್ ಕೊಡ್ತಾರೆ ಅನ್ನೋ ನಂಬಿಕೆ ಇರಲ್ಲ. ಅದರಲ್ಲಿ ಸ್ವಲ್ಪ ಜನ ನಾಮ ಹಾಕೋದು ಗ್ಯಾರಂಟಿ. ಅಂತ ನಾಮ ಹಾಕಿರೋ ಅಮೌಂಟ್ ಎಷ್ಟಂತೆ, ಕೊಡದೆ ಹೋಗಿರೋ ಅಮೌಂಟ್ ಎಷ್ಟಂತೆ? 1 ಲಕ್ಷ ರೂಪಾಯಿ. ಇದು ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇದು ಖರ್ಚಿದು. ಜಸ್ಟ್ ಲೈಕ್ ವೇಜಸ್, ಸ್ಯಾಲರಿ, printing and stationery, postage and telegrams, office expenses, administration expenses, miscellaneous expenses, sundry expenses, sales expenses, promotion expenses, advertisement expenses, printing and stationery, postage and telegram, office salary, staff salary, depreciation.
ಈ ರೀತಿ ಎಲ್ಲ ಖರ್ಚುಗಳು ಏನಿದೆ ಈ ಖರ್ಚುಗಳ ರೀತಿಯಲ್ಲೇ ಬ್ಯಾಡ್ ಡೆಟ್ಸ್ ಅನ್ನೋದು ಕೂಡ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ತಗೊಬೇಕಾಗಿತ್ತು ಆದರೆ ತಗೊಳ್ಳಿಲ್ಲ. ತಗೊಳ್ಳಿಲ್ಲ ಅಂದ್ರೆ ಅರ್ಥ ಏನು? ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂದ್ರೆ ಅರ್ಥ ಏನು? ತಗೊಂಡವನೇ ಅಂತ ಅನ್ಕೊಳ್ಳಿ ನೀವು. ಎಷ್ಟು ತಗೊಂಡವನೇ? 0 ತಗೊಂಡವನೇ. ಎಷ್ಟು ತಗೊಬೇಕಾಗಿತ್ತು? ತಗೊಂಡಿಲ್ಲ ಅಂತ ಅಂದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೆಲವು ಮಕ್ಕಳಿಗೆ. ಆ ಮಕ್ಕಳಿಗೂ ಹೇಳ್ಕೊಡ್ತಾ ಇದೀನಿ. ತಗೊಂಡಿದ್ದಾನೆ, ಎಷ್ಟು ತಗೊಂಡಿದ್ದಾನೆ? 0 ತಗೊಂಡವನೇ ಅಂತ ಅನ್ಕೊಳ್ಳಿ ನೀವು. ಎಷ್ಟು ತಗೊಂಡವನೇ? 0 ತಗೊಂಡವನೇ ಅಂತ ಅನ್ಕೊಳ್ಳಿ. ಎಷ್ಟು ತಗೊಬೇಕಾಗಿತ್ತು? 1 ಲಕ್ಷ ರೂಪಾಯಿ ಅಷ್ಟು ತಗೊಬೇಕಾಗಿತ್ತು. ಎಷ್ಟು ತಗೊಬೇಕಾಗಿತ್ತು? 1 ಲಕ್ಷ ತಗೊಬೇಕಾಗಿತ್ತು. ಎಷ್ಟು ತಗೊಂಡಿದ್ದಾನೆ? 0 ತಗೊಂಡಿದ್ದಾನೆ. 1 ಲಕ್ಷ ತಗೊಬೇಕಾಗಿತ್ತು ಆದರೆ 0 ತಗೊಂಡಿದ್ದಾನೆ ಅಂತಂದ್ರೆ ಕಡಿಮೆ ತಗೊಂಡಿದ್ದಾನ ಜಾಸ್ತಿ ತಗೊಂಡಿದ್ದಾನೋ? ಕಡಿಮೆ ತಗೊಂಡಿದ್ದಾನೆ. 1 ಲಕ್ಷ ತಗೊಬೇಕಾಗಿತ್ತು ಆದರೆ 0 ತಗೊಂಡಿದ್ದಾನೆ ಅಂತಂದ್ರೆ ಕಡಿಮೆ ತಗೊಂಡಿದ್ದಾನೆ. ಕಡಿಮೆ ಎಲ್ಲಿ ತಗೊಂಡಿದ್ದಾನೆ? ಡೆಬಿಟ್ ಸೈಡ್ನಲ್ಲಿ ತಗೊಂಡಿದ್ದಾನೆ. ಯಾವ ಸೈಡ್ನಲ್ಲಿ ತಗೊಂಡಿದ್ದಾನೆ? ಡೆಬಿಟ್ ಸೈಡಲ್ಲಿ ಕಡಿಮೆ ತಗೊಂಡಿದ್ದಾನೆ. ಡೆಬಿಟ್ ಸೈಡಲ್ಲಿ ಕಡಿಮೆ ತಗೊಂಡ್ರೆ ಅಂದ್ರೆ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಪ್ರಾಫಿಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿರೋದನ್ನ ಸರಿಪಡಿಸ್ಬೇಕು ಅಂದ್ರೆ ಏನು ಮಾಡಬೇಕಾಗಿರುತ್ತೆ? ನಾವು ಲೆಸ್ ಮಾಡಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ ಅವಾಗ, ಯಾಕೋ ನೀನು ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ಯಾಕೋ ನೀನು ಜಾಸ್ತಿ ಆಯಿತು ಅನ್ನೋ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋ ಅಂದ್ಬಿಟ್ಟು ಅರ್ಥ. ಹಾಗಾದ್ರೆ ಇಲ್ಲೂ ಅಷ್ಟೇ, ಡೆಬಿಟ್ ಸೈಡಲ್ಲಿ ಜಾಸ್ತಿ ಆಯಿತು ಅಂದರೆ, ನೆಗೆಟಿವ್ನೆಸ್ ಜಾಸ್ತಿ ಆಯಿತು ಅಂತಂದರೆ ಅದನ್ನು ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಅರ್ಥ ಇಷ್ಟೇ. ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ. ರಿಪೀಟ್ ಮಾಡ್ತಾ ಇದ್ದೀನಿ, ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿರಲ್ಲ. ಅದನ್ನು ನಾವೇನಂತ ಕರಿತೀವಿ? ಅಲೋವಬಲ್. ತಗೊಬೇಕಾಗಿರೋ ಎಕ್ಸ್ಪೆನ್ಸಸ್ನ ಅವನು ತಗೊಂಡ್ಲಿಲ್ಲ ಅಂದರೆ ಅದು ನಾವು ಕರಿತೀವಿ ಅಲೋವಬಲ್ ಎಕ್ಸ್ಪೆನ್ಸಸ್. ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಅಲೋವಬಲ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾನೇನು ಹೇಳ್ತೀನಿ? ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್. ಡೆಬಿಟ್ ಸೈಡಲ್ಲಿ ತಾನೇ ತಗೊಂಡಿಲ್ಲ ಅವನು. ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಸೊ ಅದನ್ನ ನಾವೇನು ಮಾಡ್ಬೇಕು? ನಾವು ಅಂಥ ಐಟಮ್ಸ್ಗಳನ್ನ ಲೆಸ್ ಮಾಡಬೇಕು. ಅದು ಎಲ್ಲಿ ಸಿಗುತ್ತೆ ಸ್ಟೂಡೆಂಟ್ಸ್? ಅದು ಎಲ್ಲಿ ಸಿಗುತ್ತದೋ? ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತದೋ? ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್? ಎಸ್. ಹಾಗಾದರೆ ಸೊ ಇದು ಎರಡನೇದು. ಒಂದು ತಗೊಂಬಾರ್ದನ್ನ ತಗೊಂಡ್ಬಿಟ್ಟಿದ್ದಾನೆ, ಅದನ್ನು ನಾವೇನು ನಾನು ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಮಾತಾಡ್ತಾ ಇದ್ದೀನಿ? ತಗೊಂಬಾರ್ದನ್ನ ತಗೊಂಡಿದ್ದಕ್ಕೆ ಡೆಬಿಟ್ ಸೈಡಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಎರಡನೇದೇನು ಮಾತಾಡಿದ್ದು? ತಗೊಂಬೇಕಾಗಿರೋದನ್ನ ತಗೊಳ್ದಿದ್ದಕ್ಕೆ ನಾವು ಲೆಸ್ ಮಾಡ್ತೀವಿ. ಯಾವ ಸೈಡು? ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇರೋದು. ನಾನು ಕ್ರೆಡಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇಲ್ಲ ಸ್ಟೂಡೆಂಟ್, ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇರೋದು. ರಿಪೀಟ್ ಮಾಡ್ಕೊತೀನಿ. ತಗೊಬೇಕಾಗಿರೋದನ್ನ ಯಾವ ಸೈಡು? ಡೆಬಿಟ್ ಸೈಡ್. ತಗೊಬೇಕಾಗಿರೋದನ್ನ ಅವನು ತಗೊಂಡಿದ್ರೆ ಏನು ಮಾಡಕ್ಕೆ ಹೋಗ್ಬೇಡಿ. ಏನು ಹೇಳಿದೆ? ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ನೀವೇನು ಮಾಡಕ್ಕೆ ಹೋಗ್ಬೇಡಿ. ನೋಡ್ರಿ, ವೇಜಸ್ ತಗೊಬೇಕಾಗಿತ್ತು, ತಗೊಂಡಿದ್ದಾನೆ, ಏನು ಮಾಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ಐಟಮ್ನ. ಪರ್ಚೇಸಸ್ ತಗೊಬೇಕಾಗಿತ್ತು, ತಗೊಂಡಿದ್ದಾನೆ, ಏನು ಮಾಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಓಪನಿಂಗ್ ಸ್ಟಾಕ್ ತಗೊಬೇಕಾಗಿತ್ತು, ತಗೊಂಡಿದ್ದಾನೆ, ಏನು ಮಾಡಕ್ಕೆ ಹೋಗ್ಬೇಡಿ. ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಅಂಥ ಐಟಮ್ಸ್ ಏನು ಮಾಡಕ್ಕೆ ಹೋಗ್ಬೇಡಿ. ಕ್ಲಿಯರ್? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಡೆಬಿಟ್ ಸೈಡಲ್ಲಿ ತಗೊಬೇಕಾಗಿರೋದನ್ನ ತಗೊಳ್ಳಿಲ್ಲ ಅಂದರೆ ಏನು ಹೇಳಿದೆ? ತಗೊಬೇಕಾಗಿರೋದು ಅಂದರೆ ಅರ್ಥ ಏನು? ತಗೊಬೇಕಾಗಿರೋದು ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಏನದು? ತಗೊಬೇಕಾಗಿರೋದು ಅಂದ್ರೆ ಅರ್ಥ ಏನು? ಅಲೋವಬಲ್ ಎಕ್ಸ್ಪೆನ್ಸಸ್ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್. ತಗೊಬೇಕಾಗಿರೋದನ್ನ ಅವನು ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ, ನಾಟ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಬೇಕಾಗಿರೋದು ನಾವು ತಗೊಳ್ಳಿಲ್ಲ ಅಂದರೆ ಅಂಥ ಐಟಮ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ತಗೊಬೇಕಾಗಿರೋದನ್ನ ಅವ್ನು ತಗೊಳ್ಳಿಲ್ಲ ಅಂದರೆ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎರಡನೇದು ಏನು? ಮೊದಲನೇದು ಹೇಳಿದ್ದು ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಏನು ಮಾಡಬೇಡಿ. ತಗೊಬೇಕಾಗಿರೋದನ್ನ ಅವ್ನು ತಗೊಂಡಿದ್ರೆ ಏನು ಮಾಡಬೇಡಿ. ತಗೊಬೇಕಾಗಿರೋದನ್ನ ಅವನು ತಗೊಳ್ಳಿಲ್ಲ ಅಂದರೆ, ನಾನು ಆರೋಗ್ಯವಾಗಿದ್ದೀನಿ, ಡಾಕ್ಟರ್ ಹತ್ರ ಹೋದ್ರೆ ಏನಾರು ಮಾಡ್ತಾರೆ ಅವರು? ಅವರೇನು ಮಾಡಲ್ಲ, ಟ್ರೀಟ್ಮೆಂಟ್ ಏನು ಕೊಡಲ್ಲ. ಹೌದೋ ಇಲ್ವೋ? ಅಕಸ್ಮಾತ್
ನನಗೆ ಜ್ವರ ಬಂತು ಅಂದ್ಕೊಳ್ಳಿ, ಹಾಗಾದ್ರೆ ಅವ್ರು ಏನು ಮಾಡಬೇಕು, ನನಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ. ಹಾಗಾದರೆ ನನ್ನ ನನ್ನ ದೇಹದಲ್ಲಿ ಇರಬೇಕಾಗಿರೋದು ಇದ್ದರೆ ಅವನೇನು ಮಾಡೋಕ್ಕೆ ಹೋಗಲ್ಲ ಡಾಕ್ಟರ್. ನನ್ನ ದೇಹದಲ್ಲಿ ಇರಬೇಕಾಗಿರೋದು ಇಲ್ಲ ಅಂದರೂ ಅಥವಾ ಜಾಸ್ತಿ ಆದರೂ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಡೆಬಿಟ್ ಸೈಡಲ್ಲಿ ಇರಬೇಕಾಗಿರೋದು ಇದ್ದರೆ ನೋ ಟ್ರೀಟ್ಮೆಂಟ್, ಡೆಬಿಟ್ ಸೈಡಲ್ಲಿ ಇರಬೇಕಾಗಿರೋದು ಇಲ್ಲ ಅಂದರೂ ಟ್ರೀಟ್ಮೆಂಟ್, ಇರಬೇಕಾಗಿರೋದು ಜಾಸ್ತಿ ಆದರೂ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಅಂದರೆ ಆ್ಯಡ್ ಅಥವಾ ಲೆಸ್ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹೌದೋ ಇಲ್ಲ ಸ್ಟೂಡೆಂಟ್ಸ್? ಹಾಗಾದರೆ ಇಲ್ಲೂ ಅಷ್ಟೇ ಡೆಬಿಟ್ ಸೈಡಲ್ಲಿ ಜಾಸ್ತಿ ಆಗ್ಬಿಟ್ರೆ, ಜಾಸ್ತಿ ಅಂದ್ರೆ ಅರ್ಥ ಏನು, ತಗೊಂಬಾರ್ದನ್ನೆಲ್ಲ ತಗೊಂಬಿಟ್ರೆ ಅಂದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ನೆಲ್ಲನೂ ಕೂಡ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ ಅದನ್ನೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಕೆಲವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ, ಅದು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿಲ್ಲ ಅಂದರೆ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಮೂರನೇದು ಡೆಬಿಟ್ ಸೈಡ್ ಮುಗೀತು. ಈಗ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ನ ನಾವು ಇನ್ಕಮ್ ಸೈಡ್ ಅಂತ ಹೇಳ್ತೀವಿ. ಕ್ರೆಡಿಟ್ ಸೈಡ್ನ ನಾವೇನಂತ ಹೇಳ್ತೀವಿ, ಇನ್ಕಮ್ ಸೈಡ್ ಅಂತ ಹೇಳ್ತೀವಿ. ಸೊ ಈ ಸೇಲ್ಸ್ನ, ಈ ಕ್ಲೋಸಿಂಗ್ ಸ್ಟಾಕ್ನೇ ಅನ್ಕೋಣ, ಕ್ಲೋಸಿಂಗ್ ಸ್ಟಾಕ್ನ 20 ಇರಬೇಕಾಗಿತ್ತು, ನಾನು 30 ಮಾಡಿದೆ ಅನ್ಕೊಳ್ಳಿ. 20ನ್ನ ನಾವೇನು ಮಾಡಿದ್ವಿ, 30 ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇಲ್ಲೇನಾಯಿತು, 1,30,000, 1,30,000 ಇದೇನಾಗೋಗುತ್ತಿದೋ 60 ಆಗ್ಬಿಡುತ್ತೆ. ಅಂದರೆ ಕ್ರೆಡಿಟ್ ಸೈಡ್ ನಾವು ಜಾಸ್ತಿ ಮಾಡಿದ್ರೆ ನೆಟ್ ಪ್ರಾಫಿಟ್ ಕೂಡ ಏನಾಗ್ತಾ ಇದೆ ಸ್ಟೂಡೆಂಟ್ಸ್, ಜಾಸ್ತಿ ಆಗ್ತಿದೆ. ಹಾಗೆ ನೋಡಿ, ಇವಾಗ ನಾನು ಇಲ್ಲಿ 1 ಲಕ್ಷ ಇರೋದು 2 ಲಕ್ಷ ಮಾಡ್ತೀನಿ ಅಂದ್ಕೊಳ್ಳಿ. ಇದೇನಾಯಿತು, 2 ಲಕ್ಷ ಆಯಿತು. ಇದು 2,30,000 ಆಯಿತು. ಇದೇನಾಯಿತು, 1,60,000 ಆಯಿತು. ಹೌದೋ ಇಲ್ವೋ? ಹಾಗಾದರೆ ಇಲ್ಲಿ ಏನು ಅಂತಂದರೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಬಗ್ಗೆ ನೆಟ್ ಪ್ರಾಫಿಟ್ ಇನ್ವರ್ಸ್ ಆಗಿರುತ್ತೆ. ಯಾವ ರೀತಿ ಒಂದ್ಸಲಿ ನೋಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ, ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ಟು ಕಡಿಮೆ ಆಗುತ್ತೆ. ಯಾವ ರೀತಿ ಸಹ ಅಂದರೆ ಕ್ರೆಡಿಟ್ ಸೈಡ್ ಅಂದರೆ ನಾನು ನಿಮ್ಗೆ ಹೇಳಿರೋದೇನೋ ಇನ್ಕಮ್ ಸೈಡ್. ಇನ್ಕಮ್ ಜಾಸ್ತಿ ಆಯಿತು ಅಂದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಇನ್ಕಮ್ ಕಡಿಮೆ ಆಯಿತು ಅಂದರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಅದೇ ರೀತಿ ಡೆಬಿಟ್ ಸೈಡ್ ಅಂದ್ರೆ ಅರ್ಥ ಏನು, ಡೆಬಿಟ್ ಸೈಡ್ ಅಂದರೆ ಎಕ್ಸ್ಪೆನ್ಸಸ್ ಅಂತ ಏನೋ, ಖರ್ಚು ಜಾಸ್ತಿ ಆದರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಲೇ ಹೇಳಿದ್ದು ತಪ್ಪು ಹೇಳಿದ್ರೆ ಈಗ ಕರೆಕ್ಟಾಗಿ ಹೇಳ್ತೀನಿ, ಉಲ್ಟಾ ಹೇಳಿದ್ರೆ ಅದಕ್ಕೋಸ್ಕರ ಕರೆಕ್ಟಾಗಿ ಹೇಳ್ತೀನಿ. ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ, ಡೆಬಿಟ್ ಸೈಡ್ ಅಂದರೆ ಏನು ಸ್ಟೂಡೆಂಟ್ಸ್, ಅದು ತಲೆಗೆ ಇಟ್ಕೊಳ್ಳಿ. ಎಕ್ಸ್ಪೆನ್ಸಸ್ ಸೈಡ್, ಡೆಬಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಕಡಿಮೆ ಆಯ್ತಾ ಅಂತ ಐಟಮ್ಸ್ನ ಏನು ಮಾಡಿ, ನೀವು ನೆಟ್ ಪ್ರಾಫಿಟ್ ಏನು ಇಂಪ್ಯಾಕ್ಟ್ ಆಗಿರುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ ಅಂತ ಐಟಮ್ನ ಲೆಸ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ, ಕ್ರೆಡಿಟ್ ಸೈಡ್ ಅಂದರೆ ಏನಾಯ್ತು, ಇನ್ಕಮ್ ಸೈಡ್ ಅಂದರೆ ಇನ್ಕಮ್ ಜಾಸ್ತಿ ಆಯಿತು. ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಜಾಸ್ತಿ ಆಯಿತು, ಆಟೋಮೆಟಿಕ್ ಆಗಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಐಟಮ್ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಗಿರುತ್ತೆ ಅಂತ ಐಟಮ್ನ ಏನು ಮಾಡಿ ಸ್ಟೂಡೆಂಟ್ಸ್, ಆ್ಯಡ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಗೊತ್ತಾಯ್ತಾ ಹೇಳಿದ್ದೇನು ಅಂತ ತಂದ್ಬಿಟ್ಟಿದೆ? ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇದಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಯಾವ ರೀತಿ ಕೊಡಬಹುದು ಅಂದರೆ, ನೀವು ಇನ್ನೊಂದು ಶಾರ್ಟ್ ಕಟ್ ಇಟ್ಕೊಬೋದು. ಡೆಬಿಟ್ ಸೈಡ್ ಏನು ಹೇಳಿದ್ರೆ ಅದಾಗತ್ತೆ, ಕ್ರೆಡಿಟ್ ಸೈಡ್ ಏನು ಹೇಳಿದ್ರೆ ಅದು ಉಲ್ಟಾ ಆಗತ್ತೆ. ನೆಟ್ ಪ್ರಾಫಿಟ್ನ ಮಧ್ಯದಾಗ ತಗೊಳ್ದೇ ಇದ್ದು ನಾವೇನು ಮಾಡ್ಬೋದು, ಒಂದು ಈಕ್ವೇಷನ್ ನಾನು ಇವಾಗ ಹೇಳಿದ್ದು ಮೀನಿಂಗ್ಫುಲ್ ಆಗಿ ಹೇಳಿದೆ. ನೀವು ತಲೆ ಒಳಗಡೆ ಹೆಂಗೆ ಇಟ್ಕೊಂಡ್ಬಿಡ್ತೀರಾ, ತಲೆ ಒಳಗಡೆ ಹೇಗೆ ಇಟ್ಕೊಬೋದು, ಡೆಬಿಟ್ ಸೈಡ್ ಜಾಸ್ತಿ ಆದರೆ ಆ್ಯಡ್ ಮಾಡೋಣ, ಡೆಬಿಟ್ ಸೈಡ್ ಕಡಿಮೆ ಆದರೆ ಅಂದರೆ ಲೆಸ್ ಮಾಡೋಣ. ಅದೇ ರೀತಿಯಲ್ಲಿ ಕ್ರೆಡಿಟ್ ಸೈಡ್ ಉಲ್ಟಾ ಮಾಡಬೇಕು. ಕ್ರೆಡಿಟ್ ಸೈಡ್ ಐಟಮ್ ಅಮೌಂಟ್ ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿನ ಲೆಸ್ ಮಾಡೋಣ, ಕ್ರೆಡಿಟ್ ಸೈಡ್ ಅಮೌಂಟ್ ಕಡಿಮೆ ಆಯಿತು ಅಂದರೆ ಏನು ಮಾಡೋಣ, ಆ್ಯಡ್ ಮಾಡೋಣ ಅಂತ ಕೂಡ ನೀವು ಇಟ್ಕೊಬೋದು ಸ್ಟೂಡೆಂಟ್ಸ್. ಈಗ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವಾಗ ಉದಾಹರಣೆಗೆ ಸೇಲ್ಸ್ 100, ಓಪನಿಂಗ್ ಸ್ಟಾಕ್ 10, ಕ್ಲೋಸಿಂಗ್ ಸ್ಟಾಕ್ 20, ಪರ್ಚೇಸಸ್ 40.
ವೇಜಸ್ 20. ಓಕೆ, ಈಗ 120 ಇಲ್ಲಿ 50 ಅಂತೆ ನೆಟ್ ಪ್ರಾಫಿಟ್. ಈಗ ಇವಾಗ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಇವಾಗ ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಡೆಬಿಟ್ ಸೈಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇದೇನಿದು, ಏನು ಮಾಡಬೇಕು, ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಾ ಅಂತ ಡಿಸಿಷನ್ ಇದು. ಓಕೆ, ಡೆಬಿಟ್ ಸೈಡ್ ಅಂದರೆ ಓಪನಿಂಗ್ ಸ್ಟಾಕ್ ಅಂತೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಓಪನಿಂಗ್ ಸ್ಟಾಕ್ ಏನಾಗಿದೆಯಂತೆ, ಓವರ್ ವ್ಯಾಲ್ಯೂ ಆಗಿದೆಯಂತೆ. ಆ್ಯಕ್ಚುಲ್ ಆಗಿ 8 ಲಕ್ಷ ರೂಪಾಯಿ ಇರೋದು, ಅವನು ಎಷ್ಟು ತಗೊಂಡಿದ್ದಾನಂತ, ಅವನು 10 ಲಕ್ಷ ತಗೊಂಡಿದ್ದಾನಂತೆ. ಓಪನಿಂಗ್ ಸ್ಟಾಕ್ ಇರೋದು ಎಷ್ಟು? 8 ಲಕ್ಷ. ಎಷ್ಟು ತಗೊಂಡಿದ್ದಾನೆ ನೋಡ್ರಿ, ಕಣ್ಣು ಕಾಣ್ತಾ ಇದೆ ನೋಡಿ, 10 ಲಕ್ಷ. ಹಾಗಾದ್ರೆ ಏನು ಮಾಡಿದ್ದಾನೆ ಅವನು? 2 ಲಕ್ಷ ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ. ಈಗ ಅವನು ಏನು ಮಾಡಿದ್ದಾನೆ? ಅವನು 2 ಲಕ್ಷ ಜಾಸ್ತಿ ತಗೊಂಡವನೆ. ಯಾವ ಸೈಡ್ ಐಟಮ್ ತಲೆ ಒಳಗೆ ಅದು ಇಟ್ಕೊಳ್ಳಿ ನೀವು. ಯಾವ ಸೈಡು? ಡೆಬಿಟ್ ಸೈಡ್ ಜಾಸ್ತಿ ತಗೊಂಡಿದ್ದಾನೆ. ಸೊ ಅದನ್ನ ಏನು ಮಾಡಿ, ನೀವು ಜಾಸ್ತಿ ತಗೊಂಡಿರೋದಕ್ಕೆ ನೆಟ್ ಪ್ರಾಫಿಟ್ ಕಡಿಮೆ ಇರುತ್ತೆ. ಅದನ್ನೇನು ಮಾಡಿ, ಆ್ಯಡ್ ಮಾಡಿ. ಎಷ್ಟು ಲಕ್ಷ? 2 ಲಕ್ಷ ರೂಪಾಯಿನ ನೀವು ಆ್ಯಡ್ ಮಾಡಬೇಕು. ಏನಿದು? ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಗಟ್ ಮಾಡಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಫಾರ್ಮುಲಾವೆಲ್ಲ ಸ್ಕ್ರೀನ್ಶಾಟ್ ತೊಗೊಳಲ್ಲ, ಮಗ್ ಮಾಡಕ್ಕೆ ಹೋಗಬೇಡಿ. ಫಾರ್ಮುಲಾದಲ್ಲಿರೋದನ್ನೇ ನಾನು ಈಗ ಹೇಳಕ್ಕೆ ಪ್ರಯತ್ನ ಪಡ್ತಿರೋದು. ಅಲ್ಲಿರೋದು ಪ್ರತಿಯೊಂದು ಐಟಮ್ಸು ಈಗ ಎಕ್ಸ್ಪ್ಲೈನ್ ಆಗುತ್ತೆ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದರೆ ನಾವೇನು ಮಾಡಬೇಕಾಗಿರುತ್ತೆ? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಎರಡು ಅಪ್ರೋಚ್ನಲ್ಲೂ ಕೂಡ ನಾನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದೆನ್ ಅದೇ ಅಕಸ್ಮಾತ್ ಏನಾದರೂ 12 ಲಕ್ಷ ತಗೊಬೇಕಾಗಿತ್ತಂತೆ. ಎಷ್ಟು ಲಕ್ಷ ತಗೊಂಡಿದ್ದಾನೆ ನೋಡಿ? 10 ಲಕ್ಷ ತಗೊಂಡಿದ್ದಾನೆ. ಅಂದ್ರೆ ಅರ್ಥ 12 ಲಕ್ಷ ಇದು ಎರಡನೇ ಅಡ್ಜಸ್ಟ್ಮೆಂಟ್. ಅದಕ್ಕೋಸ್ಕರ ಕಲರ್ ಚೇಂಜ್ ಮಾಡಿದ್ದೀನಿ. ಎರಡನೇ ಅಡ್ಜಸ್ಟ್ಮೆಂಟ್ ಏನು? ಎರಡನೇದು ಬೇರೆ ಪ್ರಾಬ್ಲಮ್ ಅನ್ಕೊಳ್ಳಿ, ನಾನು ಕೇಸ್ ಹೇಳ್ತಾ ಇರೋದು. ಹಾಗಾದರೆ ಎಷ್ಟು ಲಕ್ಷ ತಗೊಬೇಕಾಗಿತ್ತು? 12 ಲಕ್ಷ ತಗೊಬೇಕಾಗಿತ್ತು. ಎಷ್ಟು ಲಕ್ಷ ತಗೊಂಡಿದ್ದಾನೆ? 10 ಲಕ್ಷ ತಗೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? 2 ಲಕ್ಷ ಕಡಿಮೆ ತಗೊಂಡಿದ್ದಾನೆ ಅಂದ್ರೆ ಅರ್ಥ ಏನು? ಅಂಡರ್ ವ್ಯಾಲ್ಯೂಯೇಷನ್. ಏನದು? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಅಂದರೆ ಡೆಬಿಟ್ ಸೈಡ್ ಕಡಿಮೆ ತಗೊಂಡ್ರೆ ಅಂತ ಐಟಮ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ 2 ಲಕ್ಷ. ಹಾಗಾದರೆ ಜಸ್ಟ್ ನಾನು ಹೇಳ್ತಾ ಇರೋದು, ಡೆಬಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ಅಂತ ಐಟಮ್ನ ಆ್ಯಡ್ ಮಾಡಿ. ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ಲೆಸ್ ಮಾಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ ನೋಡೋಣ. ಈಗ ಕ್ಲೋಸಿಂಗ್ ಸ್ಟಾಕ್ 15,000 ತಗೊಬೇಕಾಗಿತ್ತು. ಎಷ್ಟು ತಗೊಂಡಿದ್ದಾನೆ ನೋಡಿ? ಜಾಸ್ತಿ ತಗೊಂಡಾನೆ. ಕ್ರೆಡಿಟ್ ಸೈಡ್ ಜಾಸ್ತಿ ಅಂದರೆ ಏನಾಗಿರುತ್ತೆ? ಇನ್ಕಮ್ ಜಾಸ್ತಿ ಅಂತಂದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತಾ? ಲೆಸ್ ಮಾಡಬೇಕು. ಹಾಗಾದರೆ ನಾನು ಕ್ರೆಡಿಟ್ ಸೈಡ್ಗೆ ನೆಗೆಟಿವ್ ಅಪ್ರೋಚ್ ಕೊಡಿ ಅಂತ ಹೇಳಿದ್ದೆ ನೋಡಿ, ಲೆಸ್ ಮಾಡಬೇಕು. ಹಾಗಾದರೆ ಎಷ್ಟು ತಗೊಬೇಕಾಗಿರೋದು ಅದನ್ನು ಜಾಸ್ತಿ ತಗೊಂಡ್ರೆ ನಾವು ಹೇಳ್ತೀವಿ ಓವರ್ ವ್ಯಾಲ್ಯೂಯೇಷನ್. ಈಗ ಇಲ್ಲಿ ವಾಪಸ್ ಬರೋಣ. 23 ಲಕ್ಷ ತಗೊಬೇಕಾಗಿತ್ತು. ಎಷ್ಟು ಲಕ್ಷ ತಗೊಂಡಿದ್ದಾನೆ ಅವನು? 20 ಲಕ್ಷ ತಗೊಂಡಿದ್ದಾನೆ. 23 ಲಕ್ಷ ತಗೊಳ್ಳೋದಕ್ಕೆ ಅವನು 20 ಲಕ್ಷ ತಗೊಂಡಿದ್ದಾನೆ ಅಂದರೆ ಕಡಿಮೆ ತಗೊಂಡ್ರೆ ಏನಂತ ಹೇಳ್ತೀರಾ ನೀವು? ಅಂಡರ್ ವ್ಯಾಲ್ಯೂಯೇಷನ್. ಅಂಡರ್ ವ್ಯಾಲ್ಯೂಯೇಷನ್ ಅಂದರೆ ಕಡಿಮೆ ತಗೊಂಡಿದ್ದಾನೆ. ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು ಅಂತಂದರೆ ಅಂತ ಐಟಮ್ಸ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಮಗ್ ಮಾಡೋಕ್ಕೋಗ್ಬೇಡಿ, ತಲೆ ಒಳಗಡೆ ಇಟ್ಕೊಳ್ಳಿ. ನೀವು 2 ಅಪ್ರೋಚಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಳಿ. ಇದು ನಂಬರ್ 1 ಅಪ್ರೋಚ್, ಇದು ನಂಬರ್ 2 ಅಪ್ರೋಚ್. ಡೆಬಿಟ್ ಸೈಡ್ ಜಾಸ್ತಿ ಆಯಿತಾ? ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಕಡಿಮೆ ಆಯಿತಾ? ಆ್ಯಡ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಕಡಿಮೆ ಆಯಿತಾ? ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತಾ? ಲೆಸ್ ಮಾಡಿರಿ. ಕ್ರೆಡಿಟ್ ಸೈಡ್ ಐಟಮ್ ನೆಟ್ ಪ್ರಾಫಿಟ್ ಜಾಸ್ತಿ ಆಯಿತಾ? ಹೌದು. ಕ್ರೆಡಿಟ್ ಸೈಡ್ ಜಾಸ್ತಿ ಆಯ್ತು ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ನಾನು ನಂಬರ್ 1 ಅಪ್ರೋಚ್ನ ತಲೆ ಒಳಗಡೆ ಯಾವಾಗಲೂ ಇಟ್ಕೊಂಡಿರ್ತೀನಿ ಸ್ಟೂಡೆಂಟ್ಸ್. ಇದು ಯಾವಾಗ ಬೇಕಾದ್ರೂ ಕಿರಿಕ್ ಮಾಡ್ಬೋದು. ಇದು ಒಂದು ಸ್ಟೆಪ್ ಕಡಿಮೆ ಆಗ್ಬೋದು. ಇದು ಕಿರಿಕ್ ಕೊಡುತ್ತೆ. ಇದು ಉಲ್ಟಾ ಮಾಡಬೇಕು ಅನ್ನೋದೊಂದು, ಕ್ರೆಡಿಟ್ ಸೈಡ್ ಉಲ್ಟಾ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಆದರೆ ಈ ಅಪ್ರೋಚ್ನಲ್ಲಿ, ಫಸ್ಟ್ ಅಪ್ರೋಚ್ನಲ್ಲಿ ಯಾವಾಗಿದ್ರೂ ಉಲ್ಟಾನೇ ಮಾಡಬೇಕಾಗಿರೋದು. ಡೆಬಿಟ್ ಸೈಡ್ ಜಾಸ್ತಿ ಆಯಿತಾ? ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ ಅಂದರೆ ಆ್ಯಡ್ ಬ್ಯಾಕ್ ಮಾಡು. ನೆಟ್ ಪ್ರಾಫಿಟ್ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸ್ಟೂಡೆಂಟ್ಸ್. ಡೆಬಿಟ್ ಸೈಡ್ ಅಂದ್ರೆ ಅರ್ಥ ಏನು? ಎಕ್ಸ್ಪೆನ್ಸಸ್ ಸೈಡ್. ಎಕ್ಸ್ಪೆನ್ಸಸ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕ್ರೆಡಿಟ್ ಸೈಡ್ ಇಂಪ್ಯಾಕ್ಟ್ ಏನು ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕ್ರೆಡಿಟ್ ಸೈಡ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿರುತ್ತೆ.
ಸೊ ಇದರಿಂದ ನಿಮ್ಗೆ ಫೈನಲ್ ಏನಿದು ನೆಟ್ ಪ್ರಾಫಿಟ್ ಮೇಲೆ ಏನು ಎಫೆಕ್ಟ್ ಆಗಿದೆ ಅದಕ್ಕೆ ಉಲ್ಟಾ ಮಾಡ್ಬೇಕು ನಾವು ಅಷ್ಟೇ. ಆ್ಯಡ್ ಜಾಸ್ತಿ ಆಗಿತ್ತು ಅಂದರೆ ಕಡಿಮೆ ಮಾಡಿ, ಕಡಿಮೆ ಆಗಿತ್ತು ಅಂದರೆ ಜಾಸ್ತಿ ಮಾಡಿ. ನನಗೆ ಈ ಅಪ್ರೋಚ್ ಇಷ್ಟ. ಕೆಲವು ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಟಾಗ ಈ ಮೆಥಡ್ ಮುಖಾಂತರನೂ ಮುಂದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಿಮಗೆ ಎರಡು ಲಾಜಿಕ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಈಗ ಇವಾಗಿಲ್ಲಿ ಅಂಡರ್ ವ್ಯಾಲ್ಯೂಷನ್, ಓವರ್ ವ್ಯಾಲ್ಯೂಷನ್ ಬಗ್ಗೆ ಹೇಳಿದ್ದೀನಿ. ಈಗ ಇವಾಗ ನಾವು ಸಾಲಕ್ಕೆ ಮಾರಾಟ ಮಾಡಿರ್ತೀವಿ, ಸಾಲಕ್ಕೆ ಮಾರಾಟ ಮಾಡಿದ್ದೀವಿ, ಸೇಲ್ಸ್ ಮಾಡಿದ್ದೀವಿ, ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀವಿ ಮಿಸ್ಟರ್ ಗೋಪಾಲ್ ಅನ್ನೋನಿಗೆ. ಆ ಗೋಪಾಲ್ ಅನ್ನೋನು ಮಾರ್ಚ್ ತಿಂಗಳಲ್ಲಿ ಕೊಡ್ತೀನಿ ಅಂತ ಕೊಡಲಿಲ್ಲ. ಅವನು ಏಪ್ರಿಲ್ ನೋಡಿದೆ, ಕೊಡಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಆ ಡೆಟಾರ್ಸ್ಗೆ ನಾನೇನು ಮಾಡಿದೆ, ಇಂಟ್ರೆಸ್ಟ್ನ ಚಾರ್ಜ್ ಮಾಡಿದೆ. ಗೊತ್ತಾಯ್ತು ಹೇಳಿದ್ದು? ಸೊ ಅದಕ್ಕೆ 1 ಲಕ್ಷ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಇಂಟ್ರೆಸ್ಟ್ ಆನ್ ಡೆಟಾರ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇಂದ ನಾನು ಏನು ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ನ ರಿಸೀವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅನ್ನೋದು ನನ್ನ ಬಿಸ್ನೆಸ್ ಇನ್ಕಮ್. ಇಲ್ಲಿ ತಗೊಂಡಿದ್ದೀನ ನೋಡಿ, ಇಲ್ಲಿ ತಗೊಂಡಿಲ್ಲ ಅಂದರೆ ಕ್ರೆಡಿಟ್ ಸೈಡ್ ತಗೊಳ್ಳಿಲ್ಲ. ಕ್ರೆಡಿಟ್ ಸೈಡ್ ತಗೊಳ್ಳಿಲ್ಲ ಅಂದರೆ ಎಲ್ಲಿ ಕೊಟ್ಟಿದ್ದಾನೆ, ಈ ಐಟಮ್ನ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ತಗೊಬೇಕಾಗಿತ್ತು, ತಗೊಳ್ಳಿಲ್ಲ ಅಂದ್ರೆ ಅರ್ಥ ಏನು, ಕಡಿಮೆ ತಗೊಂಡಿದ್ದೀನಿ. ಸೊ ಕಡಿಮೆ ತಗೊಂಡಿದ್ದೀನಿ ಅಂದರೆ ಕ್ರೆಡಿಟ್ ಸೈಡ್ ಕಡಿಮೆ ಆಯಿತು. ಕ್ರೆಡಿಟ್ ಸೈಡ್ ಕಡಿಮೆ ಆದರೆ ಪ್ರಾಫಿಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಯಿತಾ, ಏನು ಮಾಡಬೇಕಾಗಿರುತ್ತೆ, ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ನೆಟ್ ಆ್ಯಡ್ ಮಾಡಬೇಕಾಗಿರುತ್ತೆ. ಏನು ಐಟಮ್ ಅದು, ಅಲೋಬಲ್ ಬಿಸ್ನೆಸ್ ಇನ್ಕಮ್ಸ್ ಏನು ಮಾಡಿಲ್ಲ, ಕ್ರೆಡಿಟ್ ಮಾಡಿಲ್ಲ. ನಾಟ್ ಕ್ರೆಡಿಟೆಡ್ ಟು P&L account. Not credit. Allowable business incomes not credited to P&L account. Allowable business incomes not credited to P&L account ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ, ನಾವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕೆಲವು ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ, ಅದ್ರ ಜೊತೆಗೆ ನಾವು ಮಾಡ್ತಾ ಇರೋದು ಯಾವ ಹೆಡ್ ಸ್ಟೂಡೆಂಟ್ಸ್, ಇನ್ಕಮ್ ಫ್ರಮ್ ಬಿಸ್ನೆಸ್. ನಾವು ಯಾವ ಹೆಡ್ ಮಾಡ್ತಿರೋದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಿರೋದು. ಆದರೆ ಇಲ್ಲಿ ಇನ್ಕಮ್ ಫ್ರಮ್ HP ತಗೊಂಡಿರ್ತಾನೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೊಂಡಿರ್ತಾನೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೊಂಡಿರ್ತಾನೆ, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ತಗೊಂಡಿದ್ದಾನೆ. 1 ಲಕ್ಷ. ಹಾಗಾದರೆ ಇದು ಬಿಸ್ನೆಸ್ ಇನ್ಕಮ್ಮ. ಇಲ್ಲಿ ತಗೊಬೇಕಾಗಿತ್ತು, ಅವನು ತಗೊಂಬಾರ್ದು, ಅವನು ತಗೊಂಡ್ಬಿಟ್ಟಿದ್ದಾನೆ. ತನ್ನ ಪ್ರಾಫಿಟ್ನ ಜಾಸ್ತಿ ಮಾಡೋಕ್ಕೋಸ್ಕರ ಏನು ಮಾಡಿಬಿಟ್ಟಿದ್ದಾನೆ, ತಗೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಇದು ಇನ್ಕಮ್ ಫ್ರಮ್ HP ನಲ್ಲಿ ಟ್ಯಾಕ್ಸ್. ಇನ್ನೊಂದಿದೆ ಅಗ್ರಿಕಲ್ಚರಲ್ ಇನ್ಕಮ್. ಓಕೆ, ಇದು ಅಂದರೆ ಯಾವುದು, ಇನ್ಕಮ್ ಫ್ರಮ್ HP. ಅದೆಲ್ಲಿ ಚಾರ್ಜಬಲ್ ಆಗುತ್ತೆ, ರೆಂಟ್ ರಿಸೀವ್ಡ್ ಅಥವಾ ಇನ್ಕಮ್ ಫ್ರಮ್ HP ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಇನ್ಕಮ್ ಫ್ರಮ್ HP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇವೆರಡೂ ಕೂಡ. ಇದು ವಿನ್ನಿಂಗ್ಸ್ ಫ್ರಮ್ ಲಾಟರಿ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದೇನಿದು, ಎಕ್ಸಮ್ಟೆಡ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ ಏನಿದು, ಎಕ್ಸಮ್ಟೆಡ್ ಇನ್ಕಮ್. ಎಕ್ಸಮ್ಟೆಡ್ ಇನ್ಕಮ್ಸ್ ಈ 4 ಏನಂತ ಕರಿತೀವಿ, ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಯಾವುದನ್ನ, ಇನ್ಕಮ್ ಫ್ರಮ್ HP, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇಂಟ್ರೆಸ್ಟ್ ಅಂಡ್ ವಿನ್ನಿಂಗ್ಸ್ ಫ್ರಮ್ ಲಾಟರಿ. ಇದೇನಿದು, ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಇದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ, ಎಕ್ಸಮ್ಟೆಡ್ ಅಂತ ಹೇಳ್ತೀವಿ. ಇಷ್ಟನ್ನು ಸೇರಿಸಿ ಈ 5 ಲಕ್ಷ ಏನಿದೆ, ಈ 5 ಲಕ್ಷ ರೂಪಾಯಿಯಷ್ಟು ಕ್ರೆಡಿಟ್ ಸೈಡ್ ತಗೊಂಬಾರ್ದು, ತಗೊಂಡ್ಬಿಟ್ಟಿದ್ದಾನೆ. ನನ್ನ ಅರ್ಥ ಏನು, ತಗೊಂಬಾರ್ದು. ತಗೊಬೇಕಾಗಿದ್ದು ಅವನಿಷ್ಟು 0 ತಗೊಬೇಕಾಗಿತ್ತು, ತಗೊಂಡಿದ್ರೆ 0 ತಗೊಬೇಕಾಗಿತ್ತು. ಆದರೆ 5 ಲಕ್ಷ ತಗೊಂಡ. ನನ್ನ ಅರ್ಥ ಏನು, ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ತಗೊಂಡಾನೆ. ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ತಗೊಂಡೆ, ಪ್ರಾಫಿಟ್ ಏನಾಗುತ್ತೆ ಸ್ಟೂಡೆಂಟ್ಸ್, ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆಯ್ತಾ, ಸ್ಟಡಿ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ, ನೀವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಲೆಸ್ ಏನಂತ ಬರಿಬೇಕಾಗಿರೋದು, ಇದು 2 ರೀತಿಯಲ್ಲಿ ಬರಿಬೋದು ಸ್ಟೂಡೆಂಟ್ಸ್. ಒಂದು, ನಾನ್ ಬಿಸ್ನೆಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂತ ಆದರೂ ಬರೀರಿ. ಅಥವಾ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ other head of incomes and exempted incomes credited to P&L account. Exempted incomes credited to P&L account ಅಂದ್ಬಿಟ್ಟಿದೆ. P&L account ಅಂದ್ಬಿಟ್ಟು ಅಂಡರ್ಲೈನ್ ಮಾಡಿ ಅದಕ್ಕೆ ಕೆಳಗಡೆ 5 ಐಟಮ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್.
ಏನು ಮಾಡಬೇಕು, ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹೆಡಿಂಗ್ ಏನು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರಿಯೇಟೆಡ್ ಪಿ ಅಂಡ್ ಎಲ್ ಅಕೌಂಟ್ ಅಂತಾದ್ರೂ ಹೆಡಿಂಗ್ ಹಾಕ್ಕೊಳ್ಳಿ. ಅಥವಾ ನಿಮ್ಮ ತಲೆ ಒಳಗಡೆ ಇರಬೇಕಾಗಿರೋದು ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರಿಯೇಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಹೆಡಿಂಗ್ನಲ್ಲಿ ಆ ಐಟಮ್ಸ್ನ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಕೆಲವು ನಾನು ಹೇಳಿದ್ದೇನು, ಡೆಬಿಟ್ ಸೈಡಲ್ಲಿ ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಬಿಟ್ಟುಬಿಡಿ, ಕ್ರೆಡಿಟ್ ಸೈಡಲ್ಲಿ ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಬಿಟ್ಬಿಡಿ. ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಬಿಟ್ಬಿಡಿ ಅಷ್ಟೇ, ನೀವೇನು ಮಾಡೋ ಅಂತ ಅಗತ್ಯ ಇಲ್ಲ. ತಗೊಂಬಾರದನ್ನ ಯಾವ ಸೈಡು, ಡೆಬಿಟ್ ಸೈಡ್ನಲ್ಲಿ, ಯಾವ ಸೈಡ್ನಲ್ಲಿ, ಡೆಬಿಟ್ ಸೈಡ್ನಲ್ಲಿ ತಗೊಂಬಾರದನ್ನ ತಗೊಂಬಿಟ್ಟಿದ್ರೆ, ಯಾವ ಸೈಡು, ಡೆಬಿಟ್ ಸೈಡಲ್ಲಿ ತಗೊಂಬಾರದನ್ನ ತಗೊಂಡ್ರೆ ಜಾಸ್ತಿ ಆಯಿತು, ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದ್ರೆ ಏನು ಮಾಡಬೇಕಾಗಿರುತ್ತೆ, ನಾವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಸಾರಿ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೆಬಿಟ್ ಸೈಡಲ್ಲಿ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕಡಿಮೆ ಅಂದರೆ ಜಾಸ್ತಿ ಮಾಡಬೇಕಾಗಿರುತ್ತೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡಲ್ಲಿ ತಗೊಂಬಾರ್ದಿರೋ ಐಟಮ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ಸ್, ಎಕ್ಸಮ್ಟೆಡ್ ಇನ್ಕಮ್ಸ್ ತಗೊಂಡಿದ್ರೆ ಅಂಥ ಐಟಮ್ಸ್ನೆಲ್ಲ ನಾವೇನು ಮಾಡಬೇಕಾಗಿರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ, ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಇಷ್ಟೇ ಹೇಳ್ತಿರೋದು. ಇದು ಒಂದು 5-6 ಐಟಮ್ ಇರುತ್ತೆ, ಇದು ಒಂದು 4-5 ಐಟಮ್ ಇರುತ್ತೆ, ಇದು ಇರುತ್ತೆ, ಇದು ಇರುತ್ತೆ. ಬಿ ಕೇರ್ಫುಲ್, ಐಡೆಂಟಿಫೈ ಮಾಡಬೇಕು ನೀವು. ಹಾಗಾದರೆ ಡೆಬಿಟ್ ಸೈಡ್ಗೆ ಹೆಡಿಂಗ್, ಡೆಬಿಟ್ ಸೈಡ್ನಲ್ಲಿ ಅಂಥ ಐಟಮ್ ಇದ್ರೆ ಹೆಡಿಂಗ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಏನು ಹೆಡಿಂಗ್ ಹೆಸರು, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಕ್ರೆಡಿಟ್ ಸೈಡ್ಗೆ ಹೆಡಿಂಗು ನಾನ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್, ನಾನ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಡೆಬಿಟ್ ಸೈಡ್ ಅದನ್ನು ಆ್ಯಡ್ ಮಾಡ್ತೀರಾ, ಕ್ರೆಡಿಟ್ ಸೈಡ್ ಅದನ್ನು ಲೆಸ್ ಮಾಡ್ತೀರಾ. ಕ್ಲಿಯರ್ ಸ್ಟೂಡೆಂಟ್ಸ್? 4 ಐಟಮ್ ಹೇಳಿದೆ. ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಏನು ಮಾಡೋಕ್ಕೋಬೇಡಿ, 2 ಸೈಡಲ್ಲೂ ಅಷ್ಟೇ. ತಗೊಬೇಕಾಗಿರೋದನ್ನ ತಗೊಂಡಿದ್ರೆ ಏನು ಮಾಡೋಕ್ಕೋಬೇಡಿ. ಡೆಬಿಟ್ ಸೈಡ್ನಲ್ಲಿ ತಗೊಂಬಾರ್ದನ್ನು ತಗೊಂಡಿದ್ರೆ ಅದನ್ನು ಡಿಸ್ಅಲೋಡ್ ಅಂತ ಹೇಳ್ತೀವಿ. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂದ್ಬಿಟ್ಟಿದೆ, ನಾವೇನು ಮಾಡಬೇಕಾಗಿರುತ್ತೆ, ಆ್ಯಡ್ ಮಾಡಬೇಕಾಗಿರುತ್ತೆ. ತಗೊಂಬಾರ್ದನ್ನ ಕ್ರೆಡಿಟ್ ಸೈಡ್ನಲ್ಲಿ ತಗೊಂಡಿದ್ರೆ ಅದನ್ನು ನಾವು ಲೆಸ್ ಮಾಡ್ತೀವಿ. ಏನಂತ ಬರಿತೀವಿ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರಿಯೇಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯಿತು ಅಂತ ಅನಿಸುತ್ತೆ. ಈಗ ನಾನು ಹೇಳ್ತಾ ಇರೋದು 4ನೇ ಪಾಯಿಂಟ್. ತಗೊಬೇಕಾಗಿರೋದನ್ನು ತಗೊಂಡಿದ್ರೆ ಏನು ಮಾಡಬೇಡಿ, ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲೂ ಅಷ್ಟೇ, ತಗೊಬೇಕಾಗಿರೋದನ್ನು ತಗೊಂಡಿದ್ರೆ ಏನು ಮಾಡೋಕ್ಕೋಬೇಡಿ. ಡೆಬಿಟ್ ಸೈಡ್ ತಗೊಂಬಾರ್ದನ್ನು ತಗೊಂಡಿದ್ರೆ ಆ್ಯಡ್ ಮಾಡಿ, ಕ್ರೆಡಿಟ್ ಸೈಡ್ ತಗೊಂಬಾರ್ದನ್ನು ತಗೊಂಡಿದ್ರೆ ಲೆಸ್ ಮಾಡಿ. ತಗೊಂಬಾರದ್ದು ಅನ್ನೋದು 4 ಐಟಮ್ ಹೇಳಿದೆ ಸ್ಟೂಡೆಂಟ್ಸ್. ಈಗ ಮಾತಾಡೋದು ತಗೊಂಬೇಕಾಗಿರೋದನ್ನ ತಗೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೇಳ್ತಾ ಇರೋದು ನಾನು, ಡೆಬಿಟ್ ಸೈಡಲ್ಲಿ ಹೇಳ್ತಿರೋದು, ಇಲ್ಲಿ ಹೇಳ್ತಾ ಇರೋದು. ಎಲ್ಲಿ ಕೊಟ್ಟಿರ್ತಾನದು, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಇದು ಇಂಪಾರ್ಟೆಂಟ್. ಮನೆಗೆ ಹೋಗ್ತೀರಾ, ಕತ್ಲಿರುತ್ತೆ, ಲೈಟ್ ಆನ್ ಮಾಡಬೇಕು. ಲೈಟ್ ಆನ್ ಮಾಡಬೇಕು ಅಂದರೆ ಬಲ್ಪ್ ಹುಡ್ಕೊಂಡು ಹೋಗಲ್ಲ, ಸ್ವಿಚ್ ಹುಡುಕ್ತೀರ. ಸ್ವಿಚ್ ಎಲ್ಲಿರುತ್ತೆ, ಗೋಡೆ ಮೇಲೆ ಇರುತ್ತೆ, ನೆಲದ ಮೇಲೆ ಹುಡುಕಲ್ಲ. ಅದೇ ರೀತಿಯಲ್ಲಿ ನೀವಿವಾಗ ಏನು ಐಟಮ್ ಇದೆ, ಏನು ಐಟಮ್ ಹುಡುಕ್ಬೇಕು ಅಂತಂದರೆ ಎಲ್ಲಿದೆ ಅಂತ ಗೊತ್ತಿರ್ಬೇಕು ನಿಮಗೆ. ಹಾಗಾದರೆ ತಗೊಂಬೇಕಾಗಿರೋದನ್ನ ತಗೊಳ್ಳಿಲ್ಲ ಅಂದರೆ ಇದೆಲ್ಲಿ ಸಿಗುತ್ತೆ ನಿಮಗೆ, ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೆ. ಎಲ್ಲಿರಲ್ಲ, ಇಲ್ಲಿರಲ್ಲ, ಇಲ್ಲಿ ಅಂಥ ಐಟಮ್ನ, ಯಾವ ಸೈಡ್ ಐಟಮು, ಡೆಬಿಟ್ ಸೈಡ್ ಐಟಮ್. ತಗೊಂಡಿಲ್ಲ ಅಂದ್ರೆ ಅರ್ಥ ಏನೋ, 0 ತಗೊಂಡಿದ್ದಾನೆ ಅಂದ್ಬಿಟ್ಟು ಅರ್ಥ. ಅಂದರೆ ಡೆಬಿಟ್ ಸೈಡ್ ಏನಾಯಿತು, ಕಡಿಮೆ ಆಯಿತು. ಡೆಬಿಟ್ ಸೈಡ್ ಕಡಿಮೆ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಏನಾಯಿತು, ಜಾಸ್ತಿ ಆಯಿತು. ಅಂದ್ರೆ ಏನು ಮಾಡ್ಬೇಕು ನಾವು, ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಇಂಥ ಐಟಮ್ನ. ಏನು ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ, ತಗೊಬೇಕಾಗಿರೋದನ್ನ ಡೆಬಿಟ್ ಸೈಡಲ್ಲಿ ತಗೊಳ್ಳಿಲ್ಲ ಅಂದರೆ,
ತಗೊಬೇಕಾಗಿರೋದನ್ನ ತಗೊಳ್ಳಿಲ್ಲ ಅಂದರೆ ಡೆಬಿಟ್ ಸೈಡ್ನಲ್ಲಿ ಏನು ಮಾಡಬೇಕಂತ ಐಟಮ್ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡ್ನಲ್ಲಿ ತಗೊಬೇಕಾಗಿತ್ತು ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆನ್ ಲೇಟ್ ಪೇಮೆಂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆಗಿದೆ, ತಗೊಬೇಕಾಗಿತ್ತು, ತಗೊಂಡಿಲ್ಲ. ಎಲ್ಲಿ ಕೊಟ್ಟಿದ್ದಾನೆ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲೇನಾಯಿತು? ಕ್ರೆಡಿಟ್ ಸೈಡಲ್ಲಿ ಕಡಿಮೆ ಆದರೆ ನೆಟ್ ಪ್ರಾಫಿಟ್ ಕಡಿಮೆ ಆಯಿತು. ಹೌದಾ? ಏನು ಮಾಡ್ಬೇಕು ನಾವು ಅದನ್ನು? ಅಂಥ ಐಟಮ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಸೊ ಒಂದ್ಸಲಿ ಅಲ್ಲಿಗೆ ಹೋಗ್ಬಿಡೋಣ, ಫಾರ್ಮ್ಯಾಟಿಗೆ ಬರೋಣ. ಈಗ ಫಾರ್ಮ್ಯಾಟಿಗೆ ಬರೋಣ. ಇದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದು ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತಾಡಿದ್ದು ಸಿಂಪಲ್ ಫಾರ್ಮ್ಯಾಟ್ ಅಂತ ಹೇಳಿದ್ನಲ್ವಾ? ಈ ಸಿಂಪಲ್ ಫಾರ್ಮ್ಯಾಟ್ನಲ್ಲಿ ಪ್ಲಸ್ ಆರ್ ಮೈನಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ನಲ್ವಾ? ಇಷ್ಟೊತ್ತು ಅದನ್ನೇ ಮಾತಾಡಿದ್ದು ನಾನು. ಪ್ಲಸ್ ಆರ್ ಮೈನಸ್ ಅಡ್ಜಸ್ಟ್ಮೆಂಟ್ನೇ ಇಷ್ಟೊತ್ತು ಮಾತಾಡಿದ್ದು ಸ್ಟೂಡೆಂಟ್ಸ್. ಇದ್ರ ಜೊತೆಗೇನು? ರೆಮ್ಯುನರೇಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅವರು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ರೆ ಆ ಐಟಮ್ ಫುಲ್ ಅಮೌಂಟ್ನ ಆ್ಯಡ್ ಮಾಡಿಬಿಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾದರೂ ಕೊಟ್ಟಿದ್ರೆ ಅಂದರೆ 40B ಪ್ರಕಾರವಾಗಿ, ಕೊಡಲಿಲ್ಲ ಅಂದರೆ ಲೆಸ್ ಮಾಡಿ. ಕೊಟ್ಟಿದ್ರೆ ಏನು ಅಂತ ಹೇಳ್ತೀನಿ ನಾನೀಗ. ಫಸ್ಟ್ ನಾವೇನು ಮಾಡಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತೊಗೊಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, P&L ಅಕೌಂಟ್ನ ಪ್ರಕಾರವಾಗಿ ನೆಟ್ ಪ್ರಾಫಿಟ್ನ ತೊಗೊಬೇಕಾಗಿರುತ್ತೆ. ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂದ್ರೇನು? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದ್ರೇನು? ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ನಾನು ಮುಂದಕ್ಕೆ ಉಪಯೋಗಿಸೋದು ಇನ್ಅಡ್ಮಿಸಬಲ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನೋದು ಉಪಯೋಗಿಸಲ್ಲ. ಏನಂತ ಉಪಯೋಗಿಸ್ತೀನಿ? ಫೆಮಿಲಿಯರ್ ವರ್ಡ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಅಂದರ್ಥ ಏನು? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಹಾಗಾದರೆ ನೀವು ಸೊಲ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇದರಿಂದನೇ ಸ್ಟಾರ್ಟ್ ಮಾಡಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ಅಮೌಂಟ್ ತಗೊಳ್ಳಿ, ಕೊನೆಗಿರುತ್ತೆ. ಲಾಸ್ ಆಗಿದ್ರೆ ಅಂದರೆ ಕ್ರೆಡಿಟ್ ಸೈಡ್ನಲ್ಲಿರುತ್ತೆ. ಸೊ ಹೆಡಿಂಗ್ ಏನು ಬರೀಬೇಕು? ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಎಲ್ಲಿ ಹುಡುಕ್ಬೇಕು ನೀವು? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಹುಡುಕ್ಬೇಕು. ಯಾವ್ಯಾವುದು ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ ಅದನ್ನೆಲ್ಲ ಕರ್ಕೊಂಬಂದು ಕೂಡಿಸ್ಕೊಳ್ಳಿ. ಆ್ಯಕ್ಚುಲಿ ಏನು ಅಂತಂದರೆ, ನೀವೊಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ತಾರೆ. ನಾವು ನೋಡಿ ಇಷ್ಟೇ ಇರೋದು ಕಟ್ಟಬೇಕಾಗಿರೋ ಟ್ಯಾಕ್ಸ್ ಅಂತಂದಾಗ P&L ಅಕೌಂಟ್ ಇಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಚೆಕ್ ಮಾಡ್ತಾನೆ. ಎಲ್ಲ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ ಇದೆಯಾ ಅಲ್ಲಿ ಅಂತ ಚೆಕ್ ಮಾಡ್ತಾನೆ. ಇದೇನಿದು ಹೌಸ್ ಎಕ್ಸ್ಪೆನ್ಸಸ್, ಇದು ಬಿಸ್ನೆಸ್ ಸಂಬಂಧಪಟ್ಟಿಲ್ಲ, ದಿಸ್ ಡಿಸಲೋಡ್. ಆ ಕೆಲಸ ಮಾಡಬೇಕಾಗಿರೋದು ನೀವು ಸ್ಟೂಡೆಂಟ್ಸ್. ಬೀಂಗ್ ಎನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ನೀವು ಏನು ಮಾಡಬೇಕು? ಡಿಸಲೋಡ್ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೀವೊಂಥರ ಪೊಲೀಸವ್ರ ಥರ. ಯಾವ ರೀತಿ? ಮಾಸ್ಕ್ ಹಾಕೊಳ್ದಿರ ಓಡಾಡ್ತಾ ಇದ್ರೆ ಅಂದರೆ ಕರ್ಕೊಂಬಂದು ಫೈನ್ ಹಾಕು, ಇಲ್ಲಾಂದರೆ ಜೈಲಿಗೆ ಕಳಿಸು. ಅದೇ ರೀತಿಯಲ್ಲಿ ಮಾಸ್ಕ್ ಹಾಕೊಳ್ದಿರ ಅಂದರೆ ಬಿಸ್ನೆಸ್ಗೆ ಸಂಬಂಧಪಡದೇ ಇರುವಂತಹ ಎಕ್ಸ್ಪೆನ್ಸಸ್ ಎಲ್ಲ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಅವತ್ತು ಕೂತಿರ್ತವೆ. ಅದು ಕೂತ್ಕೆ ಪಟ್ಟಿ ಹಿಡ್ಕೊಂಬಂದು ಈ ಸ್ಟೇಟ್ಮೆಂಟಲ್ಲಿ, ಯಾವುದೋ ಈ ಸ್ಟೇಟ್ಮೆಂಟಲ್ಲಿ ನೀವು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂದ್ಬಿಟ್ಟಿದೆ. ಆ ಹೆಡಿಂಗ್ ಕೆಳಗಡೆ ಎಲ್ಲನೂ ಆ್ಯಡ್ ಮಾಡಿ ಬಿಸಾಕಿ ಸ್ಟೂಡೆಂಟ್ಸ್. ಹಾಗಾದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್, ಇದನ್ನೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಂತ ಡಿಸಲೋಡ್ ಎಕ್ಸ್ಪೆನ್ಸಸ್ ಯಾವ್ಯಾವುದಿದೆ ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ ಸ್ಟೂಡೆಂಟ್ಸ್. ಏನು? ಡಿಸಲೋಡ್ ಎಕ್ಸ್ಪೆನ್ಸಸ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆರ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಡೆಬಿಟ್ ಸೈಡ್ನಲ್ಲಿ ಏನಾದ್ರು ಕೊಟ್ಟಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ವಿಚ್ ಆರ್ ನಾಟ್ ಅಲೋಡ್ ಅಂತ ನಿಮ್ಮ ಮನ್ಸಿಗೆ ಅನ್ಸಿದ್ರೆ ಕರ್ಕೊಂಬಂದು ಆ್ಯಡ್ ಮಾಡಿಬಿಡಿ. ಈ ಕೆಳಗೆ ಹೇಳುವಂಥ ಐಟಮ್ಸ್ ಏನು ಹೇಳ್ತೀನಿ ನಾನು, ಮೋಸ್ಟ್ ಇಂಪಾರ್ಟೆಂಟ್. ಇವು ಪ್ರಾಬ್ಲಮ್ಸಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ತವೆ, ತಲೆಗೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಈ ಹೇಳುವಂಥ ಐಟಮ್ಸ್ ಏನೇನು ಹೇಳ್ತೀನಿ ಇದೆಲ್ಲನೂ ಕೂಡ P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರುತ್ತೆ. ಎಲ್ಲಿರುತ್ತೆ? ಡೆಬಿಟ್ ಸೈಡ್ನಲ್ಲಿ ಇರುತ್ತೆ. ಅದನ್ನೆಲ್ಲ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅಂಥದ್ದು ಐಟಮ್ಸ್ ಯಾವ್ಯಾವುದು ಅಂದರೆ, ಫಸ್ಟ್ ಒನ್, ಯಾವುದೇ ರಿಸರ್ವ್ ಹಾಕ್ಕೊಳ್ಳಿ, ಯಾವುದೇ ಪ್ರಾವಿಷನ್ ಹಾಕ್ಕೊಳ್ಳಿ, ಯಾವುದೇ ಫಂಡ್ ಆಗಲಿ, ಎಕ್ಸೆಪ್ಷನ್ ಇರುತ್ತೆ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವುದೇ ರಿಸರ್ವ್ ಅಂತ ಬರಲಿ, ಯಾವುದೇ ಪ್ರಾವಿಷನ್ ಅಂತ ಬರಲಿ, ಯಾವುದೇ ಫಂಡ್ ಅಂತ ಬರಲಿ, ಡಿಸಲೋಡ್, ಆ್ಯಡ್ ಬ್ಯಾಕ್ ಮಾಡಿಬಿಡಿ. ಲಯಬಿಲಿಟಿ ಅಂತ ಬಂದರೆ ಅಂದರೆ ಆ್ಯಡ್ ಬ್ಯಾಕ್ ಮಾಡಿ. ಸೇಲ್ಸ್ ಟ್ಯಾಕ್ಸ್,
ಬಿಸ್ನೆಸ್ನಲ್ಲಿ ನಾನು GST ಅಥವಾ ಸೇಲ್ಸ್ ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತೆ. ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಇನ್ನೂ ನಾನಿನ್ನ ಕಟ್ಟಿಲ್ಲ, ಕಟ್ಟಬೇಕು, ಕಟ್ತೀನಿ. ಔಟ್ಸ್ಟ್ಯಾಂಡಿಂಗ್, ಡ್ಯೂ, ನಾಟ್ ಪೇಯ್ಡ್, ಅನ್ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್, ಅದನ್ನೆಲ್ಲ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಯಾವುದೇ ರಿಸರ್ವ್ ಹಾಕ್ಕೊಳ್ಳಿ, ಯಾವುದೇ ಪ್ರಾವಿಷನ್ ಹಾಕ್ಕೊಳ್ಳಿ, ಯಾವುದೇ ಫಂಡ್ ಹಾಕ್ಕೊಳ್ಳಿ, ಯಾವುದೇ ಚಾರಿಟಿ ಹಾಕ್ಕೊಳ್ಳಿ, ಡೊನೇಷನ್ ಹಾಕ್ಕೊಳ್ಳಿ, ಯಾವುದೇ ಚಾರಿಟಿ ಹಾಕ್ಕೊಳ್ಳಿ, ಡೊನೇಷನ್ ಹಾಕ್ಕೊಳ್ಳಿ, ನಾವು ಬಿಸ್ನೆಸ್ ಮಾಡ್ತಾ ಇರೋದು ಏನಕ್ಕೆ? ಪ್ರಾಫಿಟ್ನ ಅರ್ನ್ ಮಾಡುವಂಥ ಒಂದು ಮೋಟಿವ್ ಇಟ್ಕೊಂಡು. ನಾವು ದಾನ ಧರ್ಮ ಮಾಡುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಎನಿ ಚಾರಿಟಿ ಅಂಡ್ ಡೊನೇಷನ್ಸ್ ಆರ್ ಡಿಸ್ಅಲೋ ಆಗಿರುತ್ತೆ. ಯಾವುದೇ ಚಾರಿಟಿ ಅಂಡ್ ಡೊನೇಷನ್ಸ್, ಎನಿ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂಡ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆ ಖರ್ಚುಗಳು ಕೂಡ ಡಿಸ್ಅಲೋ ಆಗುತ್ತೆ. ಮನೆ ಖರ್ಚುಗಳು, ಮನೆಯಲ್ಲಿ ಮಗನಿಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಮಾಡಿದೆ, ಮಗಳ ಮದುವೆ ಮಾಡಿದೆ, ಮನೆ ಸುಣ್ಣ ಬಣ್ಣ ಹೊಡಿಸಿದೆ, ಗೊತ್ತಾಯ್ತಾರೆ ಹೇಳ್ತಿರೋದು. ಸೊ ಇದೆಲ್ಲ ಏನು? ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಮನೆಗೆ ತರಕಾರಿ ತೊಗೊಂಡೋದೆ, ಮನೆಗೆ ರೇಷನ್ ತೊಗೊಂಡೋದೆ, ಇದೆಲ್ಲ ಏನು? ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ದೆನ್ ಪರ್ಸನಲ್ ಟ್ಯಾಕ್ಸಸ್. ಏನು? ಪರ್ಸನಲ್ ಟ್ಯಾಕ್ಸಸ್ ಯಾವುದು? ಇನ್ಕಮ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಇವೆಲ್ಲ ಪರ್ಸನಲ್ ಟ್ಯಾಕ್ಸಸ್. ಈ ಪರ್ಸನಲ್ ಟ್ಯಾಕ್ಸಸ್ ಕೂಡ ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಪರ್ಸನಲ್ ಟ್ಯಾಕ್ಸಸ್ ಆಗಿರುತ್ತೆ, ಡಿಸ್ಅಲೋ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಡಿಸ್ಅಲೋ ಆಗಿರುತ್ತೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಏನು ಮಾಡಿರ್ತೀವಿ, ಅದು ಸುಮ್ಮನೆ ಬಿಲ್ಡಿಂಗ್ ಕೊಂಡ್ಕೊಂಡೆ, ಅದು ಒಂದು ಅಸೆಟ್ ಆಗಿರುತ್ತೆ, ಖರ್ಚಲ್ಲ, ಅದು ಬಿಲ್ಡಿಂಗ್ ಇರುತ್ತೆ, ಅದು ಅಸೆಟ್. ಇದನ್ನು ನಾವೇನಂತ ಕರಿತೀರಾ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮತ್ತು ಕ್ಯಾಪಿಟಲ್ ಲಾಸಸ್. ಕ್ಯಾಪಿಟಲ್ ಲಾಸಸ್ ಅಂತಂದ್ರೆ ಲಾಸ್ ಆಗಿದೆ, ಮಿಷನರಿ ತಗೊಂಬಂದೆ, ಅದನ್ನ ಸ್ವಲ್ಪ ದಿನ ಯೂಸ್ ಮಾಡಿದೆ, ಅದನ್ನ ಸೇಲ್ ಮಾಡಿಬಿಟ್ಟೆ ನಾನು, ಅದರಿಂದ ನಂಗೆ ಲಾಸ್ ಆಯಿತು. ಆ ಲಾಸ್ ಆಗಿರೋದು ಕ್ಯಾಪಿಟಲ್ ಲಾಸಸ್ ಅಂತ ಕರಿತೀವಿ. ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಅನ್ನೋದನ್ನ, ಅದನ್ನ ನಾವು ಇಲ್ಲಿ ಸೇರಿಸಬಾರ್ದಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಲಾಸಸ್ನ ಅಲೋ ಆಗಿರಲ್ಲ, ಡಿಸ್ಅಲೋ ಆಗಿರುತ್ತೆ. ಉದಾಹರಣೆಗೆ ಒಂದು ಮೋಟರ್ ತಗೊಂಬಂದೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಮೋಟಾರ್ ತಗೊಂಬಂದ್ರೆ ಮೋಟಾರ್ 10 ಲಕ್ಷಕ್ಕೆ ತಗೊಂಬಂದೆ, ಒಂದು ಮಿಷನರಿ ಮೋಟಾರ್ 10 ಲಕ್ಷಕ್ಕೆ ತಗೊಂಬಂದೆ. ಅದೇನದು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಬಾರ್ದು, ಆ್ಯಡ್ ಬ್ಯಾಕ್ ಮಾಡಿಬಿಡ್ಬೇಕು. ಅದ್ರ ಮೇಲೆ ಡಿಪ್ರಿಸಿಯೇಷನ್ ವರ್ಷ ಕಡಿಮೆ ಆಗ್ತಾ ಇರುತ್ತೆ, ಅದ್ರ ಬೆಲೆ ಯೂಸೇಜ್ ಮಾಡ್ತಾ ಇರೋದ್ರಿಂದ. ಸೊ ಅದಕ್ಕೆ ಅಲೋಡ್ ಆಗಿರುತ್ತೆ. ಯಾವುದು? ಡಿಪ್ರಿಸಿಯೇಷನ್. ಅದೇ ರೀತಿಯಲ್ಲಿ ರಿಪೇರಿ ಆದರೆ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ರಿಪೇರಿ ಆಗೋದು, ಯೂಸ್ ಮಾಡೋದು ರಿಪೇರಿ ಆಗೇ ಆಗುತ್ತೆ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ನಲ್ಲಿ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಹಾಗಾದರೆ ಪರ್ಚೇಸ್ ಆಫ್ ಮೋಟಾರ್ ಅನ್ನೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಡಿಸ್ಅಲೋಡ್. ರಿಪೇರ್ಸ್ ಆನ್ ಮೋಟಾರ್ ಅನ್ನೋದು ಅಲೋಡ್ ಎಕ್ಸ್ಪೆನ್ಸಸ್, ರೆವಿನ್ಯೂ ಎಕ್ಸ್ಪೆನ್ಸಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಒಂದೊಂದು ಐಟಮ್ಸ್ನ ನೋಡ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋ ಉದ್ದೇಶಕ್ಕೋಸ್ಕರ ಈಗ ಹೇಳಿದ್ದು ಒಂದೊಂದನೇ ನೋಡೋಣ. ನಾನು ಮೊದಲೇ ಹೇಳಿದೆ ಎನಿ ನೋಡಿ, ರಿಸರ್ವ್ ಫಾರ್ ಫ್ಯೂಚರ್ ಲಾಸ್. ಅದು ಮುಂದಕ್ಕೇನೋ ಲಾಸ್ ಆಗ್ಬಹುದು ಅಂದ್ಬಿಟ್ಟಿದೆ, ಪಕ್ಕಕ್ಕೆ ಎತ್ತಿಟ್ಟಿದೀವಂತೆ. ರಿಸರ್ವ್ ಅನ್ನೋದೇನಾಗಿರುತ್ತೆ? ಡಿಸ್ಅಲೋಡ್ ಆಗಿರುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಬ್ಯಾಡ್ ಡೆಟ್ಸ್ ಅಲೋಡ್, ಆದರೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅನ್ನೋದು ಡಿಸ್ಅಲೋಡ್. GST, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್ ಅಲೋಡ್, ಆದರೆ ರಿಸರ್ವ್ ಫಾರ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಹೌಸ್ಹೋಲ್ಡ್ ಎಕ್ಸ್ಪೆನ್ಸಸ್ ಡಿಸ್ಅಲೋಡ್. ಎನಿ ಪೆನಾಲ್ಟೀಸ್ ಫಾರ್ ದ ಇನ್ಫ್ರಿಂಗ್ಮೆಂಟ್ ಆಫ್ ಲಾ. ಪೆನಾಲ್ಟೀಸ್, ಫೈನ್ಸ್ ಏನಾದ್ರು ಕಟ್ಟಿದ್ರೆ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್, GST allowed, advance GST allowed, outstanding GST not allowed. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಪೆನಾಲ್ಟೀಸ್ ಅಂಡ್ ಫೈನ್ಸ್ ಆನ್ ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಪೆನಾಲ್ಟೀಸ್ ಅಂಡ್ ಫೈನ್ಸ್ ಆನ್ GST disallowed. Penalties and
ಫೈನ್ಸ್ ಆನ್ GST ಡಿಸಲೋಡ್. ಇನ್ನೊಂದು ಇಂಟ್ರೆಸ್ಟ್ ಆನ್ IT ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಇಂಟ್ರೆಸ್ಟ್ ಆನ್ GST ಅಲೋಡ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಷ್ಟು ರೀತಿಯಲ್ಲಿ ಮಿಕ್ಸ್ ಆಗಿ ನಿಮ್ಗೆ ಕೊಡ್ಬೋದು. ಡಿಸಲೋಡ್ ಅಂದರೆ ಆ್ಯಡ್ ಬ್ಯಾಕ್ ಮಾಡಿ, ಅಲೋಡ್ ಅಂದರೆ ಸೆಲ್ಯೂಟ್ ಹೊಡೆದು ಬಿಟ್ಟು ಬಿಡಿ. ಎಲ್ಲಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು, ಎಲ್ಲಿರೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಾನು, P&L ಅಕೌಂಟ್ ಡೆಬಿಟ್ ಸೈಡಲ್ಲಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಈ ಐಟಮ್ಗಳು ಏನಾದ್ರು ಇದ್ದರೆ ಅಲೋಡ್ ಅಂತ ನಾನು ಇವಾಗ ಏನು ಹೇಳಿದ್ರೆ ಅದೆಲ್ಲ ಬಿಟ್ಬಿಡಿ. ಡಿಸಲೋಡ್ ಅಂದರೆ ಆ್ಯಡ್ ಬ್ಯಾಕ್ ಮಾಡಿ. ಇಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಡ್ವೈಸ್. ಇನ್ಕಮ್ ಟ್ಯಾಕ್ಸ್ ಅಡ್ವೈಸ್ ತಗೊಳಕ್ಕೋಸ್ಕರ ಏನಾದರೂ ಖರ್ಚೇನಾದ್ರು ಮಾಡಿದ್ರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಅಪೀಲ್ಗೋಸ್ಕರ ಏನಾದರೂ ಖರ್ಚು ಮಾಡಿರಲಿ, ಇನ್ಕಮ್ ಟ್ಯಾಕ್ಸ್ ಜ್ಞಾನನ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೋಸ್ಕರ ಏನಾದರೂ ಖರ್ಚು ಮಾಡಿದರೆ ಅದು ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಆ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ? ಅಲೋಡ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಡಿಪ್ರಿಸಿಯೇಷನ್ ಅನ್ನೋದು ಅಲೋಡ್ ಆಗಿರುತ್ತೆ. ಆದರೆ ಎಕ್ಸಸ್ ಡಿಪ್ರಿಸಿಯೇಷನ್ ಎಷ್ಟಾಗಿರುತ್ತೋ, ಎಕ್ಸಸ್ ಎಷ್ಟಾಗಿರುತ್ತೋ ಅಷ್ಟು ಡಿಸಲೋ ಆಗಿರುತ್ತೆ. ಈಗೆಲ್ಲ ಹೇಳಿದೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ನ ಕಟ್ಟಕ್ಕೋಸ್ಕರ ಏನಾದ್ರು ಲೋನ್ ತಗೊಂಡಿದ್ರೆ ಅದನ್ನು ಕೂಡ ಏನಾಗಿರುತ್ತೆ? ಡಿಸಲೋ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ ಲೈಕ್ ಡ್ರಾಯಿಂಗ್ಸ್, ಲೈಫ್ ಇನ್ಶೂರೆನ್ಸ್, ವೈಟ್ ವಾಶ್ ಆಫ್ ಹೌಸ್, ಪರ್ಸನಲ್ ಹೌಸ್, ಅದೆಲ್ಲ ಏನಾಗಿರುತ್ತೆ? ಡಿಸಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಇಲ್ಲಿ ಇನ್ನೊಂದು ಅಂಶನ ವಿಚಾರ ಮಾಡ್ಕೊಳ್ಳಿ. ಏನೇನು ಬಿಟ್ಟಿದ್ದೀನಿ ಅದು ಇವಾಗ ಇದು ಮಾಡ್ಕೊಳ್ಳೋ ಹೋಗ್ತಾ ಇದ್ದೀನಿ. ಎನಿ ಲಾಸಸ್ ರಿಲೇಟಿಂಗ್ ಟು ಕ್ಯಾಪಿಟಲ್ ನೇಚರ್ ಅಂದರೆ ಕ್ಯಾಪಿಟಲ್ ಲಾಸಸ್ ಅಂದರೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಎನಿ ಪರ್ಚೇಸ್ ಆಫ್ ಅಸೆಟ್. ಈಗೆಲ್ಲ ಹೇಳಿದೆ ಏನಂತ ಹೇಳಿದೆ? ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಅನ್ನೋತ್ತೇನು, ಪರ್ಚೇಸ್ ಆಫ್ ಬಿಲ್ಡಿಂಗ್, ರಿನೋವೇಷನ್ ಆಫ್ ಬಿಲ್ಡಿಂಗ್, ಪರ್ಸನಲ್ ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್. ಇದ್ರ ಬಗ್ಗೆ ಹೇಳ್ತೀನಿ. ABC 3 ಪಾರ್ಟ್ನರ್ಸ್ ಇರ್ತಾರೆ. ಪಾರ್ಟ್ನರ್ಸಲ್ಲಿ ಒಂದು ಮದುವೆಗೆ ಹೋಗ್ತಾರೆ. ಮದುವೆನಲ್ಲಿ ಏನು ಮಾಡ್ತಾರೆ? ಮೂವಿ ಮಾಡ್ತಾರೆ, ಗಿಫ್ಟ್ ಕೊಡ್ತಾರೆ, ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ ಕೊಡ್ತಾರೆ ವಧುವರರಿಗೆ. ಅದರಲ್ಲಿ ಅವರ ಪಾರ್ಟ್ನರ್ಶಿಪ್ ಫರ್ಮ್ ಉದ್ದೇಶದಿಂದ, ದೃಷ್ಟಿಯಿಂದ ಅಲ್ಲಿ ಗಿಫ್ಟ್ ಏನಾದ್ರು ಕೊಟ್ರ ಅಂದರೆ ಅದು ಅಲೋಡ್ ಆಗಿರುತ್ತೆ. ಅದು ಅವರ ವೈಯಕ್ತಿಕವಾಗಿ ಏನಾದ್ರು ಕೊಟ್ಟಿದ್ರೆ ಡಿಸಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಅವರ ಫರ್ಮಿಂದು ಒಂದು ಫೋಟೋ ದೇವ್ರ ಫೋಟೋ ಕೊಡ್ಸಿ ಕ್ಯಾಲೆಂಡರ್ ಟೈಪ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೋಸ್ಕರ ಬಿಟ್ಟರೆ ಅಲೋಡ್ ಆಗಿರುತ್ತೆ. ಇವ್ರ ಫೋಟೋ ಹಾಕ್ಕೊಂಡ್ರೆ ಓಡಿಸಿದ್ರೆ ಅದೇನಾಗಿರುತ್ತೆ? ಡಿಸಲೋ ಆಗಿರುತ್ತೆ. ಅದೇ ರೀತಿಯಲ್ಲಿ ಇವರು ಏನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅದರ ಪ್ರಮೋಷನ್ಗೋಸ್ಕರ ಗಿಫ್ಟ್ ಆಗಿ ಏನಾದ್ರು ಕೊಟ್ರ ಅಂತಂದರೆ, ಪ್ರಮೋಷನ್ಗೋಸ್ಕರ ಗಿಫ್ಟ್ ಆಗಿ ಏನಾದ್ರು ಕೊಟ್ಟಿದ್ರೆ ಕ್ಯಾಲೆಂಡರ್ಸ್ ಹಾಕ್ಕೊಳ್ಳಿ, ಡೈರೀಸ್ ಹಾಕ್ಕೊಳ್ಳಿ, ಅಥವಾ ಪ್ರಾಡಕ್ಟ್ನೇ ಸ್ಯಾಂಪಲ್ಸ್ ರೀತಿಯಲ್ಲಿ ಏನಾದ್ರು ಕೊಟ್ಟಿದ್ರೆ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎನಿ ಚಾರಿಟೀಸ್ ಅಂಡ್ ಡೊನೇಷನ್ ಟೋಟಲಿ ಡಿಸಲೋಡ್ ಅಂತ ಹೇಳಿದ್ದೀನಿ. ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್ ಅನ್ನೋದು ಡಿಸಲೋ ಅಂತ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಇದರ ಜೊತೆಗೆ ಎನಿ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಎನಿ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ರೆಮ್ಯುನರೇಷನ್ ಏನು ಕೊಡ್ತಾ ಇರ್ತಾರೋ ಅಷ್ಟು ಕೂಡ ಫುಲ್ ಅವನು ವರ್ಕಿಂಗ್ ಹಾಕ್ಕೊಳ್ಳಿ, ನಾನ್ ವರ್ಕಿಂಗ್ ಹಾಕ್ಕೊಳ್ಳಿ, ಎಲ್ಲದ್ರದ್ದು ಕೂಡ ಏನು ಮಾಡಿ ನೀವು ಡಿಸಲೋ ಮಾಡಿ. ಏನು ಹೇಳಿದೆ? ರಿಪೀಟ್ ಮಾಡ್ತಾ ಇದ್ದೀನಿ. ಏನು ಹೇಳಿದೆ? ಯಾವುದೇ ಹಾಕ್ಕೊಳ್ಳಿ, ಪಾರ್ಟ್ನರ್ನ ರೆಮ್ಯುನರೇಷನ್ ಏನಿದೆಯೋ ಫುಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ನ ಏನು ಮಾಡಿ? ಡಿಸಲೋ ಮಾಡಿ. ಎನಿ ಅಮೌಂಟ್ ಆಫ್ remuneration which is paid or payable to a partner, either working partner or active partner or inactive partners or sleeping partner. ಅಷ್ಟು ಫುಲ್ ಅಮೌಂಟ್ ಆಫ್ ರೆಮ್ಯುನರೇಷನ್ ಏನು ಮಾಡಿ ನೀವು ಡಿಸಲೋ ಮಾಡಿ. ಡಿಸಲೋ ಮಾಡಿ ಅಂದ್ರೆ ಅರ್ಥ ಏನು? ಆ್ಯಡ್ ಬ್ಯಾಕ್ ಮಾಡಿ. ಎಲ್ಲಿ ಕೊಟ್ಟಿದ್ರೆ? P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಕೊಟ್ಟಿದ್ರೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ವಿ ಸ್ಟೂಡೆಂಟ್ಸ್. ಈಗ ಏನು? ಬೋನಸ್, ಕಮಿಷನ್ ಐಟಮ್ಸ್ಗಳನ್ನ ಪಡ್ಕೊಳ್ಳಿ. ಬೋನಸ್, ಕಮಿಷನ್, ಆಮೇಲೆ GST, ಕಸ್ಟಮ್ ಡ್ಯೂಟಿ, ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಏನೇನು? ಬೋನಸ್ ಟು ಎಂಪ್ಲಾಯೀಸ್, ಕಮಿಷನ್ ಟು ಎಂಪ್ಲಾಯೀಸ್, GST,
custom duty, sales tax paid before due date of return of income allowed. If not paid before due date of filing return of income, disallowed. ಪೇ ಆಗಿರಬೇಕು ರಿಟರ್ನ್ ಆಫ್ ಇನ್ಕಮ್ನ ಒಳಗೆ, ಯಾವುದರ ಡೇಟ್ನ ಒಳಗಾಗಿ, ರಿಟರ್ನ್ ಆಫ್ ಇನ್ಕಮ್ನ ಡೇಟ್ನ ಒಳಗಾಗಿ, ROIನ ಒಳಗಾಗಿ ಏನು ಮಾಡಿರ್ಬೇಕು, ಅವರು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿಲ್ಲ ಅಂತಂದರೆ ಡಿಸಲೋ ಆಗಿಬಿಡುತ್ತೆ. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ರೆ ಅದು ಕೂಡ ಐಟಮ್ ಹೆಸರೇನು ಅಂತ ಗೊತ್ತಿರೋಲ್ಲ. ಟ್ರಯಲ್ ಬ್ಯಾಲೆನ್ಸ್ ಮಾಡಿರ್ತಾರೆ, ಡಿಫ್ರೆನ್ಸ್ ಬಂದಿರುತ್ತೆ, ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಡಿಫ್ರೆನ್ಸ್ ಬಂದಿರೋದಕ್ಕೆ ಡೆಬಿಟ್ ಸೈಡ್ ಕಡಿಮೆ ಬಂತು ಅಂದರೆ ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂದ್ಬಿಟ್ಟು ಎಕ್ಸ್ಪೆನ್ಸ್ ಸೈಡ್ ತೊಗೊಂಡಿರ್ತಾರೆ. ಅದೇನು ಎಕ್ಸ್ಪೆನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ ಅವ್ರಿಗೆ, ಅದಕ್ಕೆ ಅದನ್ನು ಡಿಸಲೋಡ್ ಮಾಡ್ತೀವಿ. ಬ್ರೈಬ್ಸ್ ಆ್ಯಂಡ್ ಇಲ್ಲಿಗಲ್ ಪೇಮೆಂಟ್ಸ್, ಲಂಚ ಕೊಟ್ಟಿರುವಂತಹದ್ದು ಇಲ್ಲಿಗಲ್ ಪೇಮೆಂಟ್ಸ್ ಏನಾದ್ರು ಮಾಡಿದರೆ ಅದನ್ನು ಕೂಡ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಡಿಸಲೋ ಮಾಡ್ತೀವಿ. ಸ್ಪೆಕ್ಯುಲೇಷನ್ ಲಾಸಸ್ ಅದು ಕೂಡ ಡಿಸಲೋ ಮಾಡ್ತೀವಿ. ಸೊ ಇಲ್ಲಿ ಏನು ಅಂತಂದರೆ, ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸಸ್ ಆಫ್ ₹10,000 ಐದರ್ ಇನ್ ಕ್ಯಾಶ್ ಆರ್ ಬೇರರ್ ಚೆಕ್, ದ ಎಂಟೈರ್ ಅಮೌಂಟ್ ಈಸ್ ಇನ್ಅಡ್ಮಿಸಿಬಲ್. ಎಷ್ಟು ₹1,000? ₹10,000. ₹10,000ಕ್ಕಿಂತ ಜಾಸ್ತಿ ಮಾಡಿದ್ರೆ, ₹10,000ಗಿಂತ ಜಾಸ್ತಿ ಮಾಡಿದ್ರ ಅಂತಂದರೆ ಯಾವುದ್ರ ಮುಖಾಂತರ, ಕ್ಯಾಶ್ ಹಾಕ್ಕೊಳ್ಳಿ, ಓಪನ್ ಚೆಕ್ ಹಾಕ್ಕೊಳ್ಳಿ, ಬೇರರ್ ಚೆಕ್ ಹಾಕ್ಕೊಳ್ಳಿ. ಅಲ್ಲಿ ಪೇ ಟು ಭಾಸ್ಕರ ಅಂತ ಇರುತ್ತೆ. ಭಾಸ್ಕರ ಅಂದರೆ ನಾನು ಚೆಕ್ ಕೊಟ್ಟರು ನಾನೇ ಭಾಸ್ಕರ ಅಂತ ಹಿಂದ್ಗಡೆ ಸೈನ್ ಮಾಡ್ಬೋದು. ಆ ಚೆಕ್ ನಿಮಗೆ ಕೊಟ್ಟರೆ ಭಾಸ್ಕರ ಅಂತ ಬರ್ದಿರೆ ನೀವೇ ಭಾಸ್ಕರ ಅಂತ ಬೆಳಿ ತೊಗೊಬೋದು. ಅದನ್ನೇನಂತ ಕರಿತೀವಿ, ಬೇರರ್ ಚೆಕ್ ಅಂತ ಕರಿತೀವಿ. ಸೊ ಕ್ಯಾಶ್ ಹಾಕ್ಕೊಳ್ಳಿ, ಬೇರರ್ ಚೆಕ್ ಮುಖಾಂತರ ಏನಾದ್ರು ಪೇಮೆಂಟ್ ಏನಾದ್ರು ಮಾಡಿದ್ರೆ 10,000ಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿದರೆ ಡಿಸೋಲ್ ಆಗುತ್ತೆ. ಅದೇ ಅಕಸ್ಮಾತ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟರ್ ಏನಾದ್ರು ಆಗಿದ್ರೆ ಅಂದರೆ ಅವನ ಕೇಸಲ್ಲಿ ₹35,000ವರೆಗೂ ಲಿಮಿಟ್ ಇರುತ್ತೆ. 35,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಡಿಸೋಲ್ ಆಗುತ್ತೆ. 35,000 ಒಳಗಡೆ ಕ್ಯಾಶ್ ಪೇಮೆಂಟ್ ಮಾಡಿದರೆ ಅಲೋ ಆಗಿರುತ್ತೆ ಸ್ಟೂಡೆಂಟ್ಸ್. ಇವೆಲ್ಲನೂ ಕೂಡ ಸಮ್ ಎಕ್ಸಾಂಪಲ್ಸ್ ಆಫ್ ವಾಟ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಇನ್ನೊಂದು ಐಟಮ್ ಇದೆ 21ನೇದು, ಅದೇನೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ allowed up to 12%. In excess of over this limit is disallowed. 100%ಗಿಂತ ಜಾಸ್ತಿ ಏನಾದ್ರು ಇದ್ದರೆ, ಅಥವಾ ಪಾರ್ಟ್ನರ್ಶಿಪ್ ನಲ್ಲಿ ಇರೋದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಏನಾದ್ರು ತಗೊಂಡಿದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಡಿಸಲೋ ಆಗಿಬಿಟ್ಟಿರುತ್ತೆ. ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ 5% ಇತ್ತು ಅಂದ್ಕೊಳ್ಳಿ, ಇವನು 8% ತಗೊಂಡಿದ್ದಾನೆ. ಏನು ಹೇಳಿದೆ, ಪಾರ್ಟ್ನರ್ಶಿಪ್ ಡೀಟೇಲ್ ಮೆನ್ಷನ್ ಮಾಡಿರೋದು ಎಷ್ಟು, 5% ಅಂದ್ಬಿಟ್ಟಿದೆ. ಆದರೆ ಇವನು ಇಲ್ಲಿ ತೊಗೊಂಡಿರೋದು ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾನೆ, 8% ತೊಗೊಂಡಿದ್ದಾನೆ. ಅಂದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, 3% ಜಾಸ್ತಿ ಆಯಿತು. ಹಾಗಾದರೆ 3% ಡಿಸಲೋ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದೆಲ್ಲನೂ ಕೂಡ ಸಮ್ ಎಕ್ಸಾಂಪಲ್ಸ್ ಆಫ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಒಂದ್ಸಲಿ ಸ್ಕ್ರೀನ್ಶಾಟ್ ತಗೊಂಬಿಡಿ. ಎಸ್ ಸ್ಟೂಡೆಂಟ್ಸ್, ಇದ್ರ ಜೊತೆಗೆ ಕೆಲವು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಇದೆ. ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ, ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ. ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೂ ಕೂಡ ಒಂದೇನೆ. ಬಿಸ್ನೆಸ್ ಅಲ್ಲಿ ಸರ್ವೇ ಸಾಧಾರಣವಾಗಿ ಆಗುವಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇದು ಜ್ಞಾಪಕ ಇಟ್ಕೊಂಡಿರ್ಬೇಕು. ನಾನಿವಾಗ ಏನೇನೋ ಇರಬಾರ್ದು ಅಂತ ಅವಲೇ ಡಿಸಲೋಡ್ ಹೇಳಿದ್ದು, ಅದು ಏನಿತ್ತೋ ಅದನ್ನೆಲ್ಲನೂ ಕೂಡ ನಾವೇನು ಮಾಡಬೇಕಾಯಿತು, ಅರೆಸ್ಟ್ ಮಾಡಿ ಆ್ಯಡ್ ಬ್ಯಾಕ್ ಮಾಡಬೇಕಾಗಿತ್ತು. ಈಗ ಇವಾಗ ಅಡ್ಮಿಸಬಲ್ ಅಲೋಬಲ್ ಎಕ್ಸ್ಪೆನ್ಸಸ್ ಅಂತಂದರೆ, ಸೊ ಈಗ ಹೇಳ್ತಾ ಇರೋವಂಥ ಐಟಮ್ಸ್ ಏನೇನು ನಾನು ಹೇಳ್ತಿರೋ, ಈಗ ಈ ಐಟಮ್ಸ್ ಅಕಸ್ಮಾತ್ ಬಂದರೆ ಅದನ್ನು ಕೈ ಮುಗಿದು ಸೆಲ್ಯೂಟ್ ಹೊಡೆದು ಬಿಟ್ಟುಬಿಡಿ. ಕಾರಣ ಏನಕ್ಕೆ ಅಂದರೆ ಆ ಐಟಮ್ಗೆ ಟ್ರೀಟ್ಮೆಂಟ್ ಕೊಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಅದು ಅಲೋಡ್ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಅರ್ಥ ತಗೊಂಡಿದ್ದನ್ನು ನೀವೇನು ಮಾಡಬೇಡಿ. ಏನೊಂದೇ, ತಗೊಬೇಕಾಗಿರೋದನ್ನ ತಗೊಂಡಿದ್ದಾನೆ ನೀವೇನು ಮಾಡೋಕ್ಕೆ ಹೋಗಬೇಡಿ. ಸೊ ಅಂಥ ಐಟಮ್ ನೀನು ಬಿಸ್ನೆಸ್ಗೆ ಸರ್ವೇ ಸಾಧಾರಣವಾಗಿ ಬಿಸ್ನೆಸ್ಸಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್. ಒಂದ್ಸಲಿ ಸ್ಕ್ರೀನ್ಶಾಟ್ ತೊಗೊಂಬಿಡಿ. 14 ಐಟಮ್ಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ಸ್ಯಾಲರಿ ಟು ಸ್ಟಾಫ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಲೀಗಲ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ಬ್ಯಾಡ್ ಡೆಟ್ಸ್, advertisement, rent rates and taxes related to business premises, repairs and
of business premises, fire insurance premium on goods and what? Premium on goods and buildings, audit fees, staff welfare expenses. Staff welfare fund ಅಂತ ಕೊಟ್ರೆ, staff welfare fund ಅಂತ ಕೊಟ್ರೆ, it is a fund disallowed. Expenses ಅಂತ ಕೊಟ್ರೆ allowed. Okay, students? Okay. Traveling expenses relating to business purposes allowed, private purposes disallowed. Interest on loan, if loan is taken for business purpose ಗೋಸ್ಕರ ಲೋನ್ ತಗೊಂಡಿದ್ರೆ ಆ ಇಂಟ್ರೆಸ್ಟ್ ಅಲೋಡ್ ಆಗಿರುತ್ತೆ. ಪರ್ಸನಲ್ ಪರ್ಪಸ್ಗೋಸ್ಕರ ಲೋನ್ ತಗೊಂಡಿದ್ರೆ ಡಿಸ್ಅಲೋ ಆಗಿರುತ್ತೆ. ಲಾಸ್ ಆಫ್ ಗೂಡ್ಸ್, ಹೌದೋ ಇಲ್ವೋ? ಇವಾಗ ಗೂಡ್ಸ್ನ ಇಲ್ಲಿ ಇಟ್ಬಿಟ್ಟು ಹೋಗಿದ್ವಿ, ಎಂಪ್ಲಾಯೀಸೇ ಗೊತ್ತಿರ್ಬೋದು ಅಥವಾ ಔಟ್ಸೈಡರೇ ಬಂದು ಗೊತ್ತಿರ್ಬೋದು. ಸರ್ವೇ ಸಾಧಾರಣವಾಗಿ ಥೆಫ್ಟ್ ಅನ್ನೋದು ಆಫೀಸ್ ಪ್ರಿಮೈಸಸ್ನಲ್ಲಿ ಥೆಫ್ಟ್ ಆಗೋದು ಹಾಕೊಳ್ಳಿ, ಎಂಪ್ಲಾಯಿನೇ ಕ್ಯಾಶ್ನ ಎಂಬಲ್ಸ್ಮೆಂಟ್ ಅಂದರೆ ಮೋಸ ಮಾಡಿರುವಂಥದ್ದಾಗಿರ್ಬೋದು. ಸರ್ವೇ ಸಾಧಾರಣವಾಗಿ ಇದು ಆಗುವಂತಹ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್, ಪರ್ಸನಲ್ ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್, ಪೂಜಾ ಎಕ್ಸ್ಪೆನ್ಸಸ್, ದಿವಾಲಿ ಪೂಜಾ ಎಕ್ಸ್ಪೆನ್ಸಸ್, ಮುಹೂರ್ತ ಎಕ್ಸ್ಪೆನ್ಸಸ್, ಹೌದೋ ಇಲ್ವೋ? ದಿವಾಳಿನಲ್ಲಿ ಎಂಪ್ಲಾಯೀಸ್ಗೆಲ್ಲ ಬೋನಸ್ಸು ಅದು ಇದು ಕೊಡುವಂಥದ್ದು ಅಥವಾ ಅವ್ರ ಡ್ರೆಸ್ ಗೀಸ್ ಕೊಡುವಂಥದ್ದು, ಪೂಜೆ ಮಾಡುವಂಥ ಎಕ್ಸ್ಪೆನ್ಸಸ್ ಹಾಗೆ ಆಗುತ್ತೆ, ಹೌದೋ ಇಲ್ವೋ? ಬೋನಸ್ ಆ್ಯಂಡ್ ಕಮಿಷನ್, ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನಾದ್ರು ಪೇಮೆಂಟ್ ಮಾಡಿದರೆ ಅಲೋಡ್, ಆಫ್ಟರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆಗಿದ್ರೆ ಡಿಸ್ಅಲೋಡ್ ಆಗಿರುತ್ತೆ. ಜಿ ಎಸ್ ಟಿನೂ ಅಷ್ಟೇ, ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದರೆ ಅಲೋಡ್ ಆಗಿರುತ್ತೆ, ಆಫ್ಟರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದರೆ ಡಿಸ್ಅಲೋ ಆಗುತ್ತೆ. ಯಾವ್ದು ಅಲೋಡ್ ಅಂತೀನೋ ಅದನ್ನು ಸೆಲ್ಯೂಟ್ ಹಿಡಿದು ಬಿಟ್ಬಿಡಿ, ಯಾವ್ಯಾವ್ದು ಡಿಸ್ಅಲೋಡ್ ಅಂತ ಹೇಳ್ತಿದ್ದೀನೋ ಅದನ್ನು ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದೆ, ಆ್ಯಡ್ ಬ್ಯಾಕ್ ಮಾಡಿ ಈ ಐಟಮ್ಗಳನ್ನ. ಓಕೆ ಸರ್. ಡಿಸ್ಕೌಂಟ್ ಅಲೋಡ್. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟ್ಯಾಕ್ಸ್ ಪ್ರೊಸೀಡಿಂಗ್, ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್ಗೋಸ್ಕರ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ಗೆ ಹಾಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಅಪೀಲ್ಗೋಸ್ಕರ ಏನಾದ್ರು ಮಾಡಿದರೆ ಎಕ್ಸ್ಪೆನ್ಸಸ್ ಅಲೋಡ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ವೆಲ್ಫೇರ್ ಆಫ್ ಸ್ಟಾಫ್ ಈಸ್ ಫುಲ್ಲಿ ಅಡ್ಮಿಸಿಬಲ್. OIT ಸ್ಕೀಮ್ನಲ್ಲಿ ಏನಾದ್ರು, ಓನ್ ಯುವರ್ ಟೆಲಿಫೋನ್ ಸ್ಕೀಮ್ನಲ್ಲಿ ಏನಾದ್ರು ಡೆಪಾಸಿಟ್ ಇಟ್ಟಿದ್ರೆ ಅದು ಕೂಡ ಅಲೋಡ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಲೀಗಲ್ ಚಾರ್ಜಸ್ ಫಾರ್ ಒಬ್ಟೈನಿಂಗ್ ಲೋನ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಲೋನ್ ತಗೊಳ್ಳೋಕ್ಕೋಸ್ಕರ ಏನಾದ್ರು ಲೀಗಲ್ ಚಾರ್ಜಸ್ ಏನಾದ್ರು ಪೇಮೆಂಟ್ ಮಾಡಿದರೆ ಅದು ಕೂಡ ಅಲೋಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದಿಷ್ಟು ಕೂಡ ಏನಾಗಿರುತ್ತೆ? ಅಲೋಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇನ್ನೊಂದು ಇಲ್ಲಿ 24ನೇ ಐಟಮ್ ಬಿಟ್ಬಿಟ್ಟಿದೆ, ಮೋಸ್ಟ್ ಇಂಪಾರ್ಟೆಂಟ್. ರೆವಿನ್ಯೂ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅಲೋಡ್ ಆಗಿರುತ್ತೆ, ಅದೇ ಕ್ಯಾಪಿಟಲ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಡಿಸ್ಅಲೋಡ್ ಆಗಿರುತ್ತೆ. ಅವಾಗ ಹೇಳಿದ್ರೆ ರೆವಿನ್ಯೂ ಎಕ್ಸ್ಪೆನ್ಸಸ್ ಅಲೋಡ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಸ್ಅಲೋಡ್. ಪಾಂಪ್ಲೆಟ್ ಓಡಿಸ್ದೆ ಅಲೋಡ್, ಗೊತ್ತಾದ್ರೆ ಹೇಳಿದ್ದು. ಅಲ್ಲೇ ನಿಯಾನ್ ಸೈನ್ ಬೋರ್ಡ್ನ ಇಟ್ಟೆ ಡಿಸ್ಅಲೋಡ್. ಯಾಕೆಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವೆಲ್ಲನೂ ಕೂಡ ಕೆಲವು ಏನು ಹೇಳಿದೆ, ಅಡ್ಮಿಸಿಬಲ್ ಅಂಡ್ ನಾನ್ ಅಡ್ಮಿಸಿಬಲ್ ಅಂದ್ರೆ ಇನ್ಅಡ್ಮಿಸಿಬಲ್. ಸೊ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಫಸ್ಟ್ ಹೆಡಿಂಗ್ ಏನು ಸ್ಟೂಡೆಂಟ್ಸ್? ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಒನ್ಸ್ ಮೋರ್, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಇರುತ್ತೆ. ಇದು ಹೆಡಿಂಗ್ ಹಾಕ್ಬಿಟ್ಟಿದೆ. ಆ ಐಟಮ್ಸ್ ಎಲ್ಲ ಏನು ಮಾಡಿ ಸ್ಟೂಡೆಂಟ್ಸ್? ಆ್ಯಡ್ ಬ್ಯಾಕ್ ಮಾಡಿ. ಅದೇ ರೀತಿಯಲ್ಲಿ ಇನ್ಕಮ್ಸ್ ಟ್ಯಾಕ್ಸಬಲ್ ಆಸ್ ಬಿಸ್ನೆಸ್ ಇನ್ಕಮ್ಸ್ ಬಟ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಕೆಲವು ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ, ಕೆಲವೇನಿರುತ್ತೆ ಬಿಸ್ನೆಸ್ ಇನ್ಕಮ್ಸ್ ಇರುತ್ತೆ. ಆ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟ್ ಸೈಡ್ನಲ್ಲಿ ತಗೊಬೇಕು, ಆದರೆ ತಗೊಂಡಿಲ್ಲ. ಅರ್ಥ ಏನು? ತಗೊಂಡವನೇ ಸೊನ್ನೆ ತಗೊಂಡವನೇ ಅರ್ಥ ಏನು? ಕಡಿಮೆ ತಗೊಂಡಿರೋದು ಯಾವ ಸೈಡು? ಕ್ರೆಡಿಟ್ ಸೈಡಲ್ಲಿ ಕಡಿಮೆ ಆದರೆ ಪ್ರಾಫಿಟ್ಟು ಕಡಿಮೆ ಆಗಿರುತ್ತೆ. ಪ್ರಾಫಿಟ್ ಕಡಿಮೆ ಆಯಿತಾ ಅಂದರೆ ಏನು ಮಾಡಬೇಕಾಗಿರುತ್ತೆ ನೀವು ಸ್ಟೂಡೆಂಟ್ಸ್? ಆ್ಯಡ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಈಗ ನೋಡೋಣ ಬಿಸ್ನೆಸ್ ಇನ್ಕಮ್ಸ್ ಯಾವ್ಯಾವುದನ್ನ ಬಿಸ್ನೆಸ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಬಿಸ್ನೆಸ್ ಇನ್ಕಮ್ಸ್, ಈ ಬಿಸ್ನೆಸ್ ಇನ್ಕಮ್ಸ್ ಎಲ್ಲ P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಇರಬೇಕು. ಅಕಸ್ಮಾತ್ P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಇಲ್ಲ ಅಂದರೆ ನಾವು ಈ ಐಟಮ್ನೆಲ್ಲನೂ ಕೂಡ ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಷ್ಟೇ ಕೊಟ್ಬಿಟ್ಟಿದ್ರೆ ಅಡ್ಜಸ್ಟ್ಮೆಂಟ್ ನೋಡಿ. ಅಲೋಡ್ ಅರ್ಲಿಯರ್ ಆದರೆ ಈಗಲೂ ಅಲೋ ಮಾಡಿ, ಡಿಸ್ಅಲೋಡ್ ಅರ್ಲಿಯರ್ ಆದರೆ ಈಗಲೂ ಡಿಸ್ಅಲೋ ಮಾಡಿ. ಅಲೋ ಮಾಡಿ ಅನ್ನರ್ಥ ಬಿಟ್ಟು ಬಿಡಿ, ಡಿಸ್ಅಲೋ ಮಾಡಿ ಅನ್ನರ್ಥ ಏನೋ ಟ್ರೀಟ್ಮೆಂಟ್ ಕೊಡಿ. ಕ್ರೆಡಿಟ್ ಸೈಡ್ ಅದು ತಗೊಂಬಾರ್ದಾಗಿತ್ತು, ತಗೊಂಡ್ಬಿಟ್ಟಿದ್ದಾನೆ. ಸೊ ನಾವೇನು ಮಾಡಬೇಕಾಗಿರುತ್ತೆ? ಪ್ರಾಫಿಟ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ಸೊ ಲೆಸ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಐಟಮ್ಸ್ ಎಲ್ಲ ಏನೋ ಬಿಸ್ನೆಸ್ ಕ್ರೆಡಿಟ್ ಸೈಡ್ನಲ್ಲಿ ತಗೊಬೇಕು. ತಗೊಂಡಿಲ್ಲ ಅಂದರೆ ಇದನ್ನೆಲ್ಲ ಏನು ಮಾಡಿ ಸ್ಟೂಡೆಂಟ್ಸ್? ಆ್ಯಡ್ ಮಾಡಿ. ಸೊ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೋಡ್. Sundry income, sales, commission received, discount received, brokerage.
ಮಿಸ್ಲೇನಿಯಸ್ ಇನ್ಕಮ್ಸ್, ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್, ರೀಫಂಡ್ ಆಫ್ ಕಸ್ಟಮ್ ಡ್ಯೂಟಿ. ನೋಡ್ರಿ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. IT disallowed, refund of IT disallowed, GST allowed, refund of GST allowed. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಕಸ್ಟಮ್ ಡ್ಯೂಟಿ allowed, refund of custom duty allowed. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು? ಕ್ಲಿಯರ್? ಓಕೆ. ಹಾಗಾದ್ರೆ ಅಲೋಡ್ ಅಂದರೆ ಬಿಟ್ಟುಬಿಡಿ, ಡಿಸಲೋಡ್ ಅಂದರೆ ಏನೋ ಟ್ರೀಟ್ಮೆಂಟ್ ಕೊಡಬೇಕು, ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡಿ. ಅದನ್ನೇ ಅವಾಗಲೇ ಡಿಸ್ಕಸ್ ಮಾಡಿದ್ದು ಪ್ರೀವಿಯಸ್. ಓಕೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇಂಪೋರ್ಟ್ ಲೈಸೆನ್ಸ್ನಿಂದ ಬಂದಿರುವಂಥ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷಿನರಿ, ಅದು ನಾಟ್ ಎ ಬಿಸ್ನೆಸ್ ಇನ್ಕಮ್. ಜ್ಞಾಪಕ ಇರಲಿ. ನಾನು ಹೇಳ್ತಾ ಇರೋದು ಯಾವ ಐಟಮ್ ಹೇಳ್ತಾ ಇರೋದು? ಆರ್ನೇದು ಮೋಸ್ಟ್ ಇಂಪಾರ್ಟೆಂಟ್. ಯಾವುದ್ರ ಬಗ್ಗೆ ಮಾತಾಡ್ತಿರೋದು? ಪ್ರಾಫಿಟ್ ಆನ್ ಸೇಲ್ ಆಫ್ ಇಂಪೋರ್ಟ್ ಲೈಸೆನ್ಸ್. ಸೇಲ್ಸ್ ಟ್ಯಾಕ್ಸ್ ರೀಫಂಡ್, ನಾನು ಇವಾಗಲೇ ಹೇಳಿ GSTಗೆ ಸೇಲ್ಸ್ ಟ್ಯಾಕ್ಸ್ ರೀಫಂಡ್ ಆಫ್ ಸೇಲ್ಸ್ ಟ್ಯಾಕ್ಸ್ ಅಲೋಡ್ ಆಗಿರುತ್ತೆ. ದೆನ್ ಸ್ಮಗ್ಲಿಂಗ್ ಇನ್ಕಮ್ ಅಲೋಡ್, ಆಮೇಲೆ ಜೈಲು ಒಳಗೆ ಹಾಕ್ಬಿಟ್ಟು ಆಮೇಲಿಂದ ವಾಪಸ್ ಕಿತ್ಕೊಂತಾರೆ. ಎಕ್ಸ್ಪೋರ್ಟ್ ಇನ್ಸೆಂಟಿವ್, ಇದಿಷ್ಟು ಕೂಡ ಏನಂತ ಕರಿತೀರಾ? ಬಿಸ್ನೆಸ್ ಇನ್ಕಮ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇವ ಅಕಸ್ಮಾತ್ ಇದ್ರೆ ಬಿಟ್ಟುಬಿಡಿ. ಅಕಸ್ಮಾತ್ ಇದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟು ಈ ಐಟಮ್ ಮೇಲ್ಗಡೆ ಕಾಣಿಸ್ಲಿಲ್ಲ ಅಂದರೆ ನೀವು ಇವನ್ನೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇವೆಲ್ಲನೂ ಕೂಡ ಏನು ಮಾಡಬೇಕಾಗಿರುತ್ತೆ? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲಿರ್ಬೇಕು ಇವೆಲ್ಲ? ಕ್ರೆಡಿಟ್ ಸೈಡಲ್ಲಿ ಇರಬೇಕಾಗಿರೋದಿದ್ರೆ ಏನು ಮಾಡ್ತೀರಾ? ಸೆಲ್ಯೂಟ್ ಹೊಡಿರಿ. ಇವೆಲ್ಲ ಏನಾಗಿರಬೇಕು? ಅಲ್ಲಿರಬೇಕು. ಇರಲಿಲ್ಲ ಅಂದರೆ ಏನು ಮಾಡ್ತೀರಾ? ಆ್ಯಡ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ವಾಪಸ್ ಬರ್ತೀನಿ. ನಾನ್ ಬಿಸ್ನೆಸ್ ಇನ್ಕಮ್ ಅಂದರೆ ಬಿಸ್ನೆಸ್ಗೆ ಸಂಬಂಧ ಪಡೆದಿರೋದು. ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಆ್ಯಂಡ್ ಅದರ್ ಹೆಡ್ ಆಫ್ ಇನ್ಕಮ್ಸ್. ಅಕಸ್ಮಾತ್ ಈಗ ಹೇಳುವಂತಹ ಈ 12 ಐಟಮ್ಗಳೇನಾದ್ರು P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಏನಾದ್ರು ಕಾಣಿಸಿದ್ರೆ ಏನಿವು ಇರಬಾರ್ದು. ಇದೆ ಅಂದ್ರೆ ಏನು ಮಾಡಿ? ಇದನ್ನೆಲ್ಲ ಲೆಸ್ ಮಾಡಿ. ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಸೈಡ್ ಜಾಸ್ತಿ ಆಯಿತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಲೆಸ್ ಮಾಡಬೇಕು ಇಂಥ ಐಟಮ್ಸ್. ಜ್ಞಾಪಕ ಇಟ್ಕೊಬೇಕು ಸ್ಟೂಡೆಂಟ್ಸ್. ಇದು ಒಂದು ಸ್ಕ್ರೀನ್ಶಾಟ್ನ ತಗೊಂಡಿರ್ರಿ. ಸೊ ಈ ಐಟಮ್ಸ್ ಏನಾದರೂ P&L ಅಕೌಂಟ್ ಕ್ರೆಡಿಟ್ ಸೈಡ್, ಯಾವ ಸೈಡು? ಕ್ರೆಡಿಟ್ ಸೈಡ್ನಲ್ಲಿ ಏನಾದ್ರು ಕಾಣಿಸಿದ್ರೆ ಅಂದರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಬಂದು ಆ ಐಟಮ್ಸ್ ಎಲ್ಲ ಲೆಸ್ ಮಾಡಿ. ಹೆಡಿಂಗ್ ಏನು? ನಾನ್ ಬಿಸ್ನೆಸ್ ಇನ್ಕಮ್ಸ್ ಆರ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್. ನಾನ್ ಬಿಸ್ನೆಸ್ ಇನ್ಕಮ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಏನು ಮಾಡ್ಬೇಕು? ನೀವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇವೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ಸ್. ಎಕ್ಸೆಂಪ್ಟೆಡ್ ಇನ್ಕಮ್ಸ್, ಅಗ್ರಿಕಲ್ಚರಲ್ ಇನ್ಕಮ್ಸ್, ರೆಂಟ್ ರಿಸೀವ್ಡ್ ಆರ್ ಇನ್ಕಮ್ ಫ್ರಮ್ HP. ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ರು ಕೂಡ ಅವ್ನು ಬಿಸ್ನೆಸ್ ಮಾಡ್ತಾ ಇರೋದು ಮನೆಗಳು ಕಟ್ಟೋದು ಬಾಡಿಗೆ ಕೊಡೋದು ಅಲ್ಲ ಅಂದರೆ ಅದು ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಿರುತ್ತೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್. ನಾನು ಆಗಲೇ ಅಲ್ಲೂ ಹೇಳಿದೆ ನಾನು. ನೋಡಿ ಇಲ್ಲಿ ಬ್ಯಾಡ್ ಡೆಟ್ಸ್ ರೆಕವರ್ಡ್, ಫಸ್ಟ್ ಐಟಮ್ ಬ್ಯಾಡ್ ಡೆಟ್ಸ್ ರಿಕವರ್ಡ್. ಅರ್ಲಿಯರ್ ಅಲೋಡ್ ಆಗಿದ್ರೆ ಈಗಲೂ ಅಲೋಡ್, ಬಿಟ್ಬಿಡಿ. ಅರ್ಲಿಯರ್ ಏನಾದ್ರು ಡಿಸ್ಅಲೋ ಆಗಿದ್ರೆ ಈಗಲೂ ಕೂಡ ನಾಟ್ ಅಲೋಡ್. ಏನು ಮಾಡಿ? ಲೆಸ್ ಮಾಡಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಹೇಳಿದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್, ಇವೆಲ್ಲ ನಾನ್ ಬಿಸ್ನೆಸ್ ಇನ್ಕಮ್ಸ್. ಡಿವಿಡೆಂಡ್ ರಿಸೀವ್ಡ್ ಇನ್ಕಮ್ ಫ್ರಮ್ ಅದರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಡಿವಿಡೆಂಡ್ ಆನ್ UTI ಮ್ಯೂಚುವಲ್ ಫಂಡ್ಸ್ ಎಲ್ಲಿ ಬರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ರಿಸೀವ್ಡ್, ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್, ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಶೇರ್ ಆಫ್ ಇನ್ಕಮ್ ಫ್ರಮ್ HUF, ವಿನ್ನಿಂಗ್ಸ್ ಫ್ರಮ್ ಲಾಟರಿ, ಕ್ರಾಸ್ವರ್ಡ್ ಪಜಲ್ಸ್ ಆ್ಯಂಡ್ ಹಾರ್ಸ್ ರೇಸ್. ಈ ಐಟಮ್ಸ್ಗಳು ಜ್ಞಾಪಕ ಇಟ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಈ ಐಟಮ್ಗಳು ಏನಾದರೂ P&L ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿದ್ದರೆ ಆ ಐಟಮ್ನೆಲ್ಲ ಏನು ಮಾಡಿ? ನೀವು ಲೆಸ್ ಮಾಡಿ. ಈ ಐಟಮ್ಗಳಿಲ್ಲ ಅಂದರೆ ಖುಷಿ ಬಿಡ್ರಿ, ಲೆಸ್ ಮಾಡೋವಂಥ ಅಗತ್ಯ ಇರೋದಿಲ್ಲ.
ಹಾಗಾದ್ರೆ ಈಗ ಅಲ್ಲಿ ಅದನ್ನೇ ಹೇಳ್ತಾ ಇದ್ದು ಹೋಗ್ಲಿಕ್ಕೆ ಮುಂಚೆ ಒಂದ್ಸಲ ಹೇಳ್ಬಿಡ್ತೀನಿ. ಈ ಐಟಮ್ಸ್ ಏನಾದ್ರು ಇತ್ತು ಅಂತಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ, ತಗೊಂಬಾರದು, ತಗೊಂಡ್ಬಿಟ್ಟಿದ್ರೆ ಇದನ್ನ ಲೆಸ್ ಮಾಡಿ ಕ್ರೆಡಿಟ್ ಸೈಡ್ ನಲ್ಲಿ ಈ ಐಟಮ್ಸ್ಗಳು ತಗೊಂಬೇಕಾಗಿರೋದು, ತಗೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡಿ ಆಡ್ ಮಾಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ಐಟಮ್ಗಳು. ಇದು ತಗೊಂಬೇಕಾಗಿರೋದು, ಇವೆಲ್ಲ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ತಗೊಂಬೇಕಾಗಿರೋದು ಈ ಐಟಮ್ಗಳು ಯಾವುದು ಎಲ್ಲ ಇದ್ರೆ ಸುಮ್ಮನಾಗ್ಬಿಡಿ. ಅಕಸ್ಮಾತ್ ಇಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಾಣಿಸ್ಬಿಟ್ರಿ ಈ ಐಟಮ್ಗಳೆಲ್ಲದನ್ನು ತಗೊಂಬೇಕಾಗಿರೋದು ಯಾವ ಸೈಡು, ಡೆಬಿಟ್ ಸೈಡ್ ತಗೊಬೇಕಾಗಿರೋದು. ತಗೊಳ್ಳಿಲ್ಲ ಅಂದ್ರೆ ಕಡಿಮೆ ತಗೊಂಡಿರ್ತೀರಾ, ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಈ ಐಟಮ್ಸ್ ಎಲ್ಲ ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಯಾವಾಗ 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 ತಗೊಳ್ಳಿಲ್ಲ ಅಂದ್ರೆ, ತಗೊಬೇಕಾಗಿರುವಂತ ಡೆಬಿಟ್ ಸೈಡ್ ಅಲೋಬಲ್ ಎಕ್ಸ್ಪೆನ್ಸಸ್ನ ತಗೊಳ್ದಿರಾ ಎಲ್ಲಿ ಕಾಣಿಸಿದ್ರೆ ಈ ಐಟಮ್ಗಳು ಎಲ್ಲಿ ಕಾಣಿಸಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಾಣಿಸಿದ್ರೆ ಈ ಐಟಮ್ಸ್ಗಳನ್ನ ಏನ್ ಮಾಡ್ಬೇಕಾಗಿರುತ್ತೆ, ಲೆಸ್ ಮಾಡ್ಬೇಕಾಗಿರುತ್ತೆ. P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಇದ್ರೆ ಕೈ ಎತ್ತು ಮುಗಿದ್ಬಿಡಿ, ನೋಡಕ್ಕೆ ಹೋಗ್ಬೇಡಿ, ತಗೊಳಕ್ ಹೋಗ್ಬೇಡಿ, ಟ್ರೀಟ್ಮೆಂಟ್ ಕೊಡಕ್ ಹೋಗ್ಬೇಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಹಾಗಾದ್ರೆ ಕೆಲವು ಐಟಮ್ಸ್ ಇದೆ. ಎರಡನೇದಾಯ್ತು, ಎಕ್ಸ್ಪೆನ್ಸಸ್ ಇನ್ ಎಕ್ಸಸ್ ಆಫ್ ಅಲೋಡ್ ಅಮೌಂಟ್ ಇಸ್ ಚಾರ್ಜ್ ಟು P&L ಅಕೌಂಟ್. ತಗೊಬೇಕಾಗಿರೋದಕ್ಕಿಂತ ಜಾಸ್ತಿ ತಗೊಂಬಿಡಿ. ಡಿಪ್ರಿಸಿಯೇಷನ್ ಹೇಳಿದೆ ನಾನು ನಿಮಗೆ. ಡಿಪ್ರಿಸಿಯೇಷನ್ P&L ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ 10,000 ತಗೊಂಡಿದ್ದಾನೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾನೆ 12,000 ತಗೊಬೇಕಾಗಿತ್ತು. ಹಾಗಾದ್ರೆ 10,000 ತಗೊಂಡ್ಬಿಟ್ಟಿದ್ದಾನೆ, 12,000 ರೂಪಾಯಿ ತಗೊಬೇಕಾಗಿತ್ತು. ಇನ್ನೊಂದ್ಸಲಿ ಐಟಮ್ ನೋಡೋಣ. ಇಲ್ಲಿ ಡಿಪ್ರಿಸಿಯೇಷನ್ ಏನ್ ಮಾಡಿದ್ದಾನೆ, 10,000 ಕೊಡ್ತಾನೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ 8,000 ಹೇಳ್ತಾನೆ ಡಿಪ್ರಿಸಿಯೇಷನ್. ಹಾಗಾದ್ರೆ ಎಷ್ಟು ತಗೊಬೇಕಾಗಿತ್ತು, 8,000 ತಗೊಬೇಕಾಗಿತ್ತು. ಎಷ್ಟು ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಅಂದ್ರೆ ಜಾಸ್ತಿ ತಗೊಂಡಿದ್ದಾನೆ. ಎಷ್ಟು ಜಾಸ್ತಿ ತಗೊಂಡಿದ್ದಾನೆ, 2,000 ರೂಪಾಯಿ ಜಾಸ್ತಿ ತಗೊಂಡ್ಬಿಟ್ಟಿದ್ದಾನೆ. ಯಾವ ಸೈಡು, ಡೆಬಿಟ್ ಸೈಡ್ 2,000 ಜಾಸ್ತಿ ಆಯ್ತು ಅಂದ್ರೆ ನೆಟ್ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಆಡ್ ಮಾಡಿ 2,000. ಅದೇ ರೀತಿಯಲ್ಲಿ ಕಡಿಮೆ ತಗೊಂಡಿದ್ರೆ 18,000 ತಗೊಬೇಕಾಗಿತ್ತು. ಎಷ್ಟು ಸಾವಿರ ತಗೊಬೇಕಾಗಿತ್ತು, 18,000 ತಗೊಬೇಕಾಗಿತ್ತು. ಎಷ್ಟು ತಗೊಂಡಿದ್ದಾನೆ, 10,000 ತಗೊಂಡಿದ್ದಾನೆ. ಹಾಗಾದ್ರೆ ಡೆಬಿಟ್ ಸೈಡ್ ಕಡಿಮೆ ತಗೊಂಡಿದ್ದಾನೆ. ಎಷ್ಟು ಸಾವಿರ, 8,000 ಕಡಿಮೆ ತಗೊಂಡಿದ್ದಾನೆ. ಸೊ 8,000 ಕಡಿಮೆ ತಗೊಂಡಿದ್ದಾನೆ ಅಂದ್ರೆ ನೆಟ್ ಪ್ರಾಫಿಟ್ ಏನ್ ಮಾಡ್ಬೇಕಾಗಿರುತ್ತೆ, ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ, ಲೆಸ್ ಮಾಡಿ 8,000. ಕ್ಲಿಯರ್ ಸ್ಟೂಡೆಂಟ್ಸ್? expenses in excess of the earlier allowed amount is charged to P&L account. Next, remuneration to partners. ಡೆಬಿಟ್ ಸೈಡ್ ನಲ್ಲಿ ಕೊಟ್ಟಿದ್ರೆ ಫುಲ್ ವರ್ಕಿಂಗ್ ನಾನ್ ವರ್ಕಿಂಗ್ ನೋಡಕೋಬೇಡಿ, ಆಡ್ ಬ್ಯಾಕ್ ಮಾಡ್ಬಿಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಜಾಸ್ತಿ ಇದ್ರೆ ಡಿಸ್ಅಲೋ ಮಾಡಿ. ಇದು ನಾನು ಹೇಳೋಂಗಿಲ್ಲ. ಅಂಡರ್ ವ್ಯಾಲ್ಯೂಯೇಷನ್ ಅಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಮದ್ ಮಾಡಕೋಬೇಡಿ. ಕರೆಕ್ಟಾಗಿ ಡೆಬಿಟ್ ಕ್ರೆಡಿಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, admissible expenses are losses, business expenses not debited to P&L account. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್, ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಎಕ್ಸ್ಪೆನ್ಸಸ್ ಆಗಲೇ ನಾನು ಇಲ್ಲಿ ಹೇಳಿದೆ. ನಾನು ನೋಡಿ, ಇಲ್ಲಿ ಅಲೋಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ದೀನಿ, ಲೆಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನೇ ಇಲ್ಲಿ ಮಾಡಿರುವಂತ. ದೆನ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಆಸ್ ಬಿಸ್ನೆಸ್ ಇನ್ಕಮ್ಸ್ ಬಟ್ ಕ್ರೆಡಿಟೆಡ್ ಟು P&L ಅಕೌಂಟ್. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನೇ ಹೇಳಿದ್ದು. ಬಿಸ್ನೆಸ್ಗೆ ಸಂಬಂಧಪಟ್ಟಿರಲ್ಲ ಎಲ್ಲ ಹೆಡ್ ಆಫ್ ಇನ್ಕಮ್ಸ್, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್. ಹೆಡಿಂಗ್ ಏನು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಅಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಅದನ್ನ ನೀವೇನ್ ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ದೆನ್ ಇನ್ಕಮ್ಸ್ ಎಕ್ಸಮ್ಟೆಡ್, ಅದನ್ನೇ ಇವೆರಡು ಸೇರಿಸಿ ಒಂದೇ ಪಾಯಿಂಟ್. ಓವರ್ ವ್ಯಾಲ್ಯೂಯೇಷನ್ ಅಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟನ್ನು ಕೂಡ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ. ಫಸ್ಟ್ ಫಾರ್ಮ್ಯಾಟ್ ನೋಡ್ಕೊಂಬಿಡಿ. ಓಕೆ, ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಳ್ಳಿ. ನೆಕ್ಸ್ಟ್, ಆಡ್ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಎಲ್ಲ ಇನ್ನರ್ ಕಾಲಮ್ ಅಲ್ಲಿ ಎಲ್ಲ ಐಟಮ್ಗಳು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ. ಇಷ್ಟು ಟೋಟಲ್ ಮಾಡಿ ಇಲ್ಲಿಡಿ. ಈಗ ಇವಾಗ ಏನ್ ಮಾಡಬೇಕು, ಇದರಲ್ಲಿ ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಲ್ಲಿ ಈ ಆಡ್ ಮಾಡಬೇಕಾಗಿರುವಂಥ ಅಮೌಂಟ್ನ ಎಲ್ಲನೂ ಕೂಡ ಆಡ್ ಮಾಡಿ ಇಲ್ಲಿಡಿ.
ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು, ಇಲ್ಲಿರುವಂತಹ ಎಲ್ಲ ಐಟಮ್ನು ಕೂಡ ಆ್ಯಡ್ ಮಾಡಿ ಇಲ್ಲಿಡಿ. ಈಗ ನೀವು ಈ ಅಮೌಂಟಲ್ಲಿ ಈ ಅಮೌಂಟ್ನ ಲೆಸ್ ಮಾಡಿ ಇಲ್ಲಿಡಿ. ಇದನ್ನೇ ಏನಂತ ಕರೀತೀರ, ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಅಂದ್ರೆ ಮೀನಿಂಗ್ ನೋಡ್ಕೊಳ್ಳಿ. ಬುಕ್ ಪ್ರಾಫಿಟ್ ಮೀನ್ಸ್ ದ ನೆಟ್ ಪ್ರಾಫಿಟ್ ಆಸ್ ಶೋನ್ ಇನ್ ದ ಪಿ ಅಂಡ್ ಎಲ್ ಅಕೌಂಟ್. ನಾವು ತಗೊಂಡಿರೋದೇ ನೋಡ್ರಿ ಇಲ್ಲಿ, ಆಸ್ ಶೋನ್ ಇನ್ ದ ಪಿ ಅಂಡ್ ಎಲ್ ಅಕೌಂಟ್ ಫಾರ್ ದ ರಿಲೆವೆಂಟ್ ಪ್ರಿವಿಯಸ್ ಇಯರ್, computed in accordance with the provisions of section 28 to 44D. 28 ಇಂದ 44D ವರೆಗೂ ಏನೇನು ಪ್ರಾವಿಷನ್ ಅಪ್ಲೈ ಮಾಡಬೇಕಾಗಿದೆಯೋ ಅದೆಲ್ಲ ಪ್ಲಸ್ ಆರ್ ಮೈನಸ್ ಅಡ್ಜಸ್ಟ್ಮೆಂಟ್ನ ಮಾಡಿ ಮತ್ತು ರೆಮ್ಯುನರೇಷನ್ನು ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಅಡ್ಜಸ್ಟ್ ಮಾಡಿದ್ಮೇಲೆ ಬರುವಂತಹದನ್ನೇ ನಾವೇನಂತ ಕರಿತೀರ, ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ನೀವು ಮಾಡಬೇಕು ಅಂದರೆ ಫೈನಲ್ ಆಗಿ ಒಂದು ಮಾತು ಹೇಳುವಂತಹದ್ದು, ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಅಂತ ತಗೊಳ್ಳಿ. ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್, ಒಂದೇ ಡಿಂಗು. ಎರಡನೇದು ಅಲೋವಬಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಏನದು ಲೆಸ್ ಮಾಡಬೇಕಾಗಿರೋದು, ಲೆಸ್ non-business incomes and exempted incomes credited to P&L account. ಈ ಮೂರು ಹೆಡಿಂಗು ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟನ್ನು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಎಮ್ಯುಲೇಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಬರುವಂತಹದೇ ಬುಕ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಸೆಕ್ಷನ್ ಬಿಗೆ ಸಂಬಂಧಪಟ್ಟಿರೋ ಹಾಗೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಂತಹದ್ದು, ಸೆಕ್ಷನ್ ಸಿಗೆ ಸಂಬಂಧಪಟ್ಟಿರೋ ಹಾಗೆ ಬುಕ್ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನ್ನಲ್ಲಿ ನಾನು ನಿಮ್ಮ ಮುಂದೆ ಅದರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಬರಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.